ಅವರನ್ನು ನಡೆಸಿಕೊಂಡು ಹೋಗಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವರು ವಾಗ್ದಾನ ಮಾಡಿದ ಕಾನಾನ್ ದೇಶದಲ್ಲಿ ಅವರನ್ನು ತಲುಪಿಸಲು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರು ಈ ಆತ್ಮೀಯ ಯಾತ್ರೆಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗಿ ಸ್ವರ್ಗೀಯ ರಾಜ್ಯದಲ್ಲಿ ಸೇರಿಸುವುದೆಂದು ನಾವು ನಂಬಿಕೆಯಿಂದ ನಾವು ದೇವರನ್ನು ಹಾಡಿ ಸ್ತುತಿಸೋಣ. ಹಲ್ಲೆಲೂಯಾ. ಬಂಡೆಯಿದ್ದರೆ ನೀರು ಉಕ್ಕಿತು, ಬಂಡೆಯಿದ್ದರೆ ನೀರು ಉಕ್ಕಿತು, ದಾಹವ ತೀರಿಸಿದ ದೇವರಿಗೆ ಹೃದಯವು ಹಾಡುತ್ತಿದೆ. ದಾಹವ ತೀರಿಸಿದ ದೇವರಿಗೆ ಹೃದಯವು ಹಾಡುತ್ತಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರವಯ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಾಮ್ರದ ಸರ್ಪವಾಗಿ ಆತನು ನಮಗಾಗಿ, ಹಾಗಾದರೆ ನಮಗಾಗಿ ಪ್ರಾಣ ಕೊಟ್ಟ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ಆತನು ನಮಗಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿದರು. ನಮ್ಮ ಪಾಪ ಪರಿಹಾರಕ್ಕಾಗಿ ಎಲ್ಲವನ್ನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ದೇವರು ಆತನು. ಹಲ್ಲೆಲೂಯಾ. ಆದ್ದರಿಂದ ನಾವು ನೋಡುವುದಕ್ಕೆ ಬೆಳಗಿನತೆ ಉಳ್ಳ ದೇವರ ತರ ತೋರಿಸ್ತೇವೆ. ಅದು ಹಂಗೆ ಇಲ್ಲ ರೀ. ಆತನು ನಮಗಾಗಿ ನಾವು ಬಲಿಯಾಗಬೇಕಾದ ಸ್ಥಳದಲ್ಲಿ ಆತನು ಬಲಿಯಾಗಿ ನಮ್ಮ ಪಾಪಗಳೆಲ್ಲಕ್ಕೂ ಪರಿಹಾರವನ್ನು ಉಂಟು ಮಾಡಿದನು. ಹಲ್ಲೆಲೂಯಾ. ಇವತ್ತು ನಮ್ಮವರಿಗೆ ರಕ್ಷಣೆಗೆ ನಿತ್ಯ ಜೀವ, ಆ ನಿತ್ಯ ಜೀವನ ದಾರಿಯನ್ನು ಉಂಟು ಮಾಡಿ, ನಾನೇ ಮಾರ್ಗವು ಸತ್ಯವು ಜೀವವಾಗಿರುವ ದೇವರು, ನನ್ನನ್ನು ಹೊರತು ಬೇರೆ ಯಾವುದು ದಾರಿಯನ್ನು ನೀವು ಸ್ವರ್ಗೀಯ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಹೇಳಿದ ಒಬ್ಬರ ದೇವರು ಆತನೊಬ್ಬನೇ. ಹಲ್ಲೆಲೂಯಾ. ಆದ್ದರಿಂದ ಆತನನ್ನು ಕೊಂಡಾಡೋಣ ಬನ್ನಿರಿ. ತಾಮ್ರದ ಸರ್ಪವಾಗಿ ಆತನು ನಮಗಾಗಿ, ತಾಮ್ರದ ಸರ್ಪವಾಗಿ ಆತನು ನಮಗಾಗಿ, ಪ್ರಾಣವ ನೀಡಿದ ಯೇಸುವಂತೆ ಸ್ತುತಿಸಿ ಹೊಗಳುತ್ತಿದೆ. ಪ್ರಾಣವ ನೀಡಿದ ಯೇಸುವಂತೆ ಸ್ತುತಿಸಿ ಹೊಗಳುತ್ತಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಐಗುಪ್ತದಿಂದ ಹಡಗಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರವಯ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೋರ್ದಾನ್ ಹಾಗೆ, ಕೆಂಪು ಸಮುದ್ರ ಹಾಗೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ತಡೆಗಳನ್ನು ಸ್ತುತಿಗಳ ಮುಖಾಂತರ ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಮುಖಾಂತರ ಹೇಳಿದ, ನೀವು ಸುಮ್ಮನೆ ನಾನು ನಿಮಗೋಸ್ಕರ ಯುದ್ಧ ಮಾಡುವೆನು. ಹಲ್ಲೆಲೂಯಾ. ದೇವರು ಯುದ್ಧ ಮಾಡಿದರ. ಹಲ್ಲೆಲೂಯಾ. ಕೆಂಪು ಸಮುದ್ರದಲ್ಲಿ ಇಡೀ ರಾತ್ರಿ ಎಲ್ಲ ಹಲ್ಲೆಲೂಯಾ ಬಿರುಗಾಳಿಯನ್ನು ಬೀಸು ಮಾಡಿ ಅದು ನೀರನ್ನು ವಿಭಾಗಿಸಿದರು. ಹಲ್ಲೆಲೂಯಾ. ಈಗಲೂ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಿಡುಗಡೆ ಮಾಡಬೇಕಾದರೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯೋರ್ದಾನ ದಾಟಿದೆವು, ಯೆರಿಕೋವ ಬೀಳಿಸಿದೆವು. ಯೋರ್ದಾನ ದಾಟಿದೆವು, ಯೆರಿಕೋವ ಬೀಳಿಸಿದೆವು. ಜಯವ ನೀಡಿದ ಯೇಸುವಂತೆ ನಿನ್ನೆಂದು ಆರಾಧಿಸುವೆ. ಜಯವ ನೀಡಿದ ಯೇಸುವಂತೆ ನಿನ್ನೆಂದು ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಐಗುಪ್ತದಿಂದ ಕಾನಾನಿನವರೆಗೂ ನಡೆಸಿದ ದೇವರೇ ನಿನಗೆ ಕೋಟಿ ಸ್ತೋತ್ರವಯ್ಯ. ಐಗುಪ್ತದಿಂದ ಕಾನಾನಿನವರೆಗೂ
ಸ್ತೋತ್ರವಯ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಆರಾಧನೆ ಸ್ವೀಕರಿಸಿ ನಮಗೆ ಆಶೀರ್ವಾದಗಳನ್ನು ನೀಡಿದರು, ಪ್ರಬೋಧನೆಯನ್ನು ನೀಡಿದರು. ಸೇವಕರ ಮುಖಾಂತರ ಈ ಅಂತ್ಯಕಾಲ ಪ್ರಸವ ವೇದನೆ ಪ್ರಾರಂಭವಾಗಿರುವ ಕಾಲ ಎಂದು ದೇವರು ಹೇಳಿದ. ಹೌದು, ಯುದ್ಧಗಳು, ಯುದ್ಧ ಶಬ್ದಗಳು, ಮಹಾಮರಿಗಳು, ಭೂಕಂಪಗಳು ಎಲ್ಲ ಕಡೆಯೂ ನಾವು ಇವತ್ತು ನಮ್ಮ ಕಿವಿಗೆ ಬರ್ತಾ ಇದೆ. ಇದು ಪ್ರಸವ ಕಾಲದ ಪ್ರಾರಂಭ, ಅಂತ್ಯಕಾಲದ ಪ್ರಾರಂಭ ಎಂದು ಸತ್ಯವೇದ ಹೇಳಿದರು. ಹಲ್ಲೆಲೂಯಾ. ರಹಸ್ಯ ಆಗಮನ ಬೇಗನೆ ಬರಲಿಕ್ಕಿದೆ. ಸಭೆಯನ್ನು ದೇವರು ರಹಸ್ಯವಾಗಿ ಬಂದು ಏನ್ ಮಾಡ್ತಾರೆ, ತಗೊಂಡು ಹೋಗುತ್ತಾರೆ. ಆದ್ದರಿಂದ ಸಭೆಯನ್ನು ನಾವು ಸಿದ್ಧಪಡಿಸಬೇಕು. ಇನ್ನೂ ಹೆಚ್ಚು ಜನರಿಗೆ ಸುವಾರ್ತೆ ಸಾರಲ್ಪಟ್ಟಿಲ್ಲ. ಅದನ್ನೇ ಅವರು ಮನಸ್ಸಿಂದ ಪವಿತ್ರ ಆತ್ಮನ ಪ್ರೇರಣೆಯಿಂದ ಹೇಳಿದರು, ಹಂಚಿಕೊಂಡ್ರು. ನಾವು ಸತ್ಯವನ್ನು ಸಾರುತ್ತೇವೆ, ಹೆಚ್ಚು ಜನರು ಬರುತ್ತಾರೆ. ಅವರಿಗೆ ದೆವ್ವ ಕಾಟದಿಂದ, ರೋಗದಿಂದ, ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡುತ್ತಾರೆ. ಅವರಿಗೆ ನಾವು ಸತ್ಯವನ್ನು ಸಾರುವಾಗ ವಿಗ್ರಹ ಆರಾಧನೆ ಮಾಡಬಾರದು, ಬೇರೆ ಏನು ಪಾಪ ಮಾಡಬಾರದು ಎಂದು ನಾವು ಹೇಳಿಕೊಡುವಾಗ ಅದು ಅವ್ರಿಗೆ ಇಷ್ಟವಾಗುತ್ತಾ ಇಲ್ಲ. ಮಿಕ್ಕಿ ಆಶೀರ್ವಾದಗಳ ಬಗ್ಗೆ ಮಾತನಾಡುವಾಗೆಲ್ಲ ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಿ ಪಡ್ಕೊಳ್ಳೋರಿಗೆ ಈ ಒಂದು ವಿಷಯವನ್ನು ನಾವು ಸತ್ಯದಲ್ಲಿ ಇರುವ ಬಹಳ ಪ್ರಾಮುಖ್ಯವಾದ 2 ಕಾರ್ಯಗಳು. ಅಪೊಸ್ತಲರ ಕಾಲದಲ್ಲಿ ಕೂಡ ಪೌಲನು ಸುವಾರ್ತೆಯನ್ನು ಸಾರಿಬಿಟ್ಟು ಆ ಜೆರುಸಲೇಮ್ ಕೌನ್ಸಿಲ್ ಬಂದು ಒಂದು ನಿರ್ಧಾರ ತಗೊಳ್ತಾರೆ. ಅನ್ಯ ಜನರಿಗೆ ಏನು ಸಾರಬೇಕು, ಅವರಿಗೆ ಬಹಳ ಪ್ರಾಮುಖ್ಯವಾಗಿ ವಿಗ್ರಹಾರಾಧನೆಯಿಂದ ದೂರವಾಗಿರಿ, ವ್ಯಭಿಚಾರ ಮಾಡಬಾರದು. ಎರಡು ಕಾರ್ಯಗಳನ್ನು ಅವರಿಗೆ ತಿಳಿಸ್ತಾರೆ. ನಂಬಿಕೆಯ ಮೂಲಕ ರಕ್ಷಣೆ ಉಂಟಾಗುತ್ತದೆ, ಪ್ರೀತಿಯ ಮುಖಾಂತರ ಶುದ್ಧೀಕರಣ. ನಾವು ಪರಿಶುದ್ಧಪಡಿಸಲ್ಪಡುತ್ತೇವೆ. ಯಾರು ಪೂರ್ಣ ಹೊಂದುತ್ತಾರೋ ಅವರಿಗೆ ನಿತ್ಯ ಜೀವ. ಹಲ್ಲೆಲೂಯಾ. ಇದೇ ಸತ್ಯವೇದ ಹೇಳಿಕೊಡುವುದು. ಇದನ್ನು ನಾವು ಸಭೆಯಲ್ಲಿ ಅವರಿಗೆ ನಾವು ಹೇಳಿಕೊಡ್ತೇವೆ. ಅದು ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಯಾರು ಇಷ್ಟಪಡುತ್ತಾರೋ ಇದೇ ನಿಜವಾದ ಸತ್ಯ, ಈ ಸತ್ಯವನ್ನು ಅನುಸರಿಸಿ ನಾನು ಬದುಕುವೇನು ಎಂದು ಯಾರು ಆಸೆ ಪಟ್ಟು ವಿಧೇಯರಾಗಿರುತ್ತಾರೋ ಅವರೇ ಜಯವನ್ನು ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ನೀವು ಸಾಮಾನ್ಯವಾಗಿ ಆತ್ಮೀಯ ಜೀವನವನ್ನು ತಗೊಳ್ಳದೆ ಸತ್ಯವೇದ ಹೇಳಿಕೊಡುವ ಪ್ರಕಾರ ಬದುಕಿರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಅಂತ ಹೇಳುವುದು ಇಕಲೋಕದಲ್ಲಿ ಉಪದ್ರವಗಳೊಂದಿಗೆ ಆಶೀರ್ವಾದವು, ಆಮೇಲೆ ನಿತ್ಯ ಜೀವ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮಗೆ ಕಷ್ಟ ಕಾಲಗಳು ಉಂಟು, ಆದರೂ ನಾವು ಲೋಕವನ್ನು ಜಯಿಸುವೆವು. ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಪಾಪಗಳನ್ನು ಜಯಿಸಬೇಕು, ಅದೇ ಬಹಳ ಪ್ರಾಮುಖ್ಯವಾದ ಕಾರ್ಯ. ಇವತ್ತು ಕೂಡ ದೇವರು ನಮಗೆ ಒಂದು ಅದ್ಭುತಕರವಾದ ಒಂದು ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ನಿಜವಾದ ಶಿಷ್ಯತ್ವ ಏನು ಎಂದು ನಾವು ಕಲಿಯುತ್ತಿದ್ದೇವೆ. ಶಿಷ್ಯರಾಗಿ ಇರುವವರು, ಗುರು ಕಡೆಯಿಂದ ಕಲಿದುಕೊಳ್ಳುವವರು, ಗುರುವನ್ನು ಮಾದರಿಯಾಗಿ ನೋಡಿ ಕಲಿದು ಅವರ ತರನೇ ಬದುಕುವವರೇ ಶಿಷ್ಯರು. ಹಲ್ಲೆಲೂಯಾ. ಹೆಚ್ಚು ಜನರಿಗೆ, ವಿಶ್ವಾಸಿಗಳಿಗೆ ಕಾಲದಲ್ಲಿ ಈ ಒಂದು ಸತ್ಯ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೂ ಅದನ್ನು ಹಿಂಬಾಲಿಸೋದು ಬಯಸ್ತಾ ಇಲ್ಲ. ಬರೀ ಉಪಹಾರಗಳಿಗಾಗಿ ಸಭೆಗೆ ಬರುತ್ತಾರೆ, ಪಡ್ಕೊಂಡ ಮೇಲೆ ಹೋಗಿಬಿಡ್ತಾರೆ, ನೆಲೆಗೊಂಡಿರುವುದಿಲ್ಲ. ಆದ್ದರಿಂದ ಅವರ ಜೀವನದಲ್ಲಿ ಆಶೀರ್ವಾದಗಳು ನೆಲೆಗೊಂಡೇ ಇರುತ್ತಾ ಇಲ್ಲ. ಆಮೇಲೆ ಅವರಿಗೆ ಈ ಕ್ವಶನ್ ಬರುತ್ತೆ, ಯಾಕೆ ಇದೆಲ್ಲ ನನಗೆ ನಡೀತಾ ಇಲ್ಲ, ನಾನು ಯಾಕೆ ಕಷ್ಟಪಡ್ತೇನೆ. ಅವರು ದೇವರು ಯಾರು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡಿಲ್ಲ. ದೇವರು ತನ್ನ ಜೀವನದಲ್ಲಿ ಯಾರಾಗಿ ಇರಬೇಕು ಅದನ್ನು ಅವ್ರಿಗೆ ಅರ್ಥವಾಗಿಲ್ಲ. ಬರೀ ಯೇಸು ಕ್ರಿಸ್ತವನ್ನು ಒಂದು ಡಾಕ್ಟರ್ ಆಗಿ, ಒಂದು ಎಟಿಎಂ ಮಿಷಿನ್ ಆಗಿ, ಹಣ ಕೊಡುವ ಎಟಿಎಂ ಮಿಷಿನ್ ಹೋಗಿ ಹಣ ನಾವು ಕಾರ್ಡ್ ಹಾಕಿದ್ರೆ ಹಣ ಸಿಗುತ್ತೆ. ವೇಟರ್ ಹಾಗೆ, ವೇಟರ್ ಬಂದು ಹೇಳ್ತಾರೆ ಹೋಟೆಲ್, ಸರ್ ನಿಮಗೆ ಏನು ಊಟ ಬೇಕು, 2 ಇಡ್ಲಿ 1 ಬಡೆ ತಂದು ಕೊಡಪ್ಪ ಅಂತ. ಆ ರೀತಿಯಲ್ಲಿ ಇವರು ಪ್ರಾರ್ಥನೆ ಬಂದು ದೊಡ್ಡ ಲಿಸ್ಟ್ ತರುತ್ತಾರೆ.
ಯೇಸು ಕರ್ತನ ಬಂದು ಕೇಳಬೇಕು, ನಿಮ್ಗೆ ಏನು ಬೇಕು? ಇದೆಲ್ಲ ಬೇಕು ಅಷ್ಟೇ. ಕೊಟ್ಮೇಲೆ ಹೋಗಿಬಿಡ್ತಾರೆ. ದೇವರನ್ನು ಹಣ ಕೊಡುವ ಒಂದು ಶ್ರೀಮಂತನ ಹಾಗೆ, ಮೆಜಿಷಿಯನ್ ಆಗಿ ಕೆಲವೊಂದವರಿಗೆ ಅದ್ಭುತಗಳು ಮಾಡಬೇಕು. ಮುಟ್ಟಿದ ತಕ್ಷಣ ಬಿಡುಗಡೆ, ಒಂದು ಮಾತು ಕೊಟ್ರೆ ಬಿಡುಗಡೆ, ಕೆಲವೊಂದು ಸ್ಥಳಗಳಲ್ಲಿ ನೀವೇ ನಿಮ್ಮ ತಲೆಯಲ್ಲಿ ಕೈ ಹಾಕಿಕೊಳ್ಳಿರಿ ಬಿಡುಗಡೆ, ಹಿಂಗೆಲ್ಲ ಬೋಧನೆಗಳು ನಡೀತಾ ಇದೆ. ಇವರು ದೇವರನ್ನು ಹೆಂಗೆ ನೋಡ್ತಾರೆ, ಯೇಸು ಕರ್ತನವ್ರ ಜೀವನದಲ್ಲಿ ಯಾರಾಗಿದ್ದಾರೆ, ಇವರು ಯೇಸು ಕರ್ತನನ್ನು ಯಾರನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅದನ್ನು ನಾವು ಸರಿಯಾಗಿ ಧ್ಯಾನಿಸಿ ತಿಳ್ಕೊಳ್ಬೇಕು. ಇವತ್ತು ಅದನ್ನು ಧ್ಯಾನಿಸೋದಕ್ಕೋಸ್ಕರ ತಗೊಳ್ಳಿರಿ, ಮತ್ತಾಯ ಬರೆದ ಸುವಾರ್ತೆ ಅಧ್ಯಾಯ 16 ವಾಕ್ಯ 13 ಓದ್ರಿ. ಮತ್ತಾಯ ಬರೆದ ಸುವಾರ್ತೆ ಅಧ್ಯಾಯ 16 ವಾಕ್ಯ 13 ಓದ್ರಿ. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ, ಈ ಒಂದು ಸ್ಥಳದಲ್ಲಿ ವಿಗ್ರಹಗಳು ಹೆಚ್ಚಾಗಿರುವ ಒಂದು ಸ್ಥಳ, ಅನ್ಯ ಜನರು ಬದುಕುತ್ತಾ ಇರುವ ಒಂದು ಸ್ಥಳ. ಸುತ್ತಮುತ್ತಲು ನೋಡಿದರೆ ಎಲ್ಲ ಮೂರ್ತಿಗಳೇ. ಯೇಸು ಕರ್ತನು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹೋಗುವ ಸ್ಥಳಗಳಲ್ಲಿ ಅದ್ಭುತಗಳು ಮಾಡುತ್ತಾರೆ. ವ್ಯಾಧಿ ಪೀಡಿತರಿಗೆ ಬಿಡುಗಡೆಯನ್ನು ಕೊಡುತ್ತಾರೆ. ದೆವ್ವ ಕಾಟದಲ್ಲಿ ಇಂದ ಬರುವವರಿಗೆ ಬಿಡುಗಡೆ, ಸತ್ತವರನ್ನು ಬದುಕಿಸುತ್ತಾರೆ, ರೋಗಿಗಳಿಗೆ ವಾಸಿಯಾಗಿ ಹೋಗುತ್ತಾರೆ, ಸುವಾರ್ತೆಯನ್ನು ಸಾರುತ್ತಾರೆ. ಎಲ್ಲ ಕಡೆಗೂ ಅದ್ಭುತ. ಅವರು ಬಟ್ಟೆಯನ್ನು ಮುಟ್ಟಿದವಳು ಬಿಡುಗಡೆ ಆದಳು. ಈ ರೀತಿಯಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದ ಯೇಸು ಕರ್ತನು 12 ಶಿಷ್ಯರನ್ನು ಆರಿಸಿಕೊಂಡಿದ್ದಾರೆ. ಇವರು ಗುರುವಾಗಿ ಅವರಿಗೆ ರಾಜ್ಯದ ಸುವಾರ್ತೆಯನ್ನು ಅವರ ಜೊತೆಯಲ್ಲಿ ಅವರಿಗೂ ಹೇಳಿಕೊಟ್ಟರು. ಅಲ್ಲಿ ಕೂಡಿ ಬಂದ ಜನರಿಗೂ ಅವರು ಏನು ಮಾಡಿದರು? ಬೋಧಿಸ್ತಾ ಬಂದರು. ಅವರು 3.5 ವರ್ಷ ಸೇವೆ ಮಾಡಿದ್ರಿಂದ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಒಂದಾನೊಂದು ಸಮಯದಲ್ಲಿ ಅವರ ಸೇವೆ ಎಲ್ಲವನ್ನು ಅವರು ಗಲಿಲೆಯ, ಯಹೂದಿಯ ಎಲ್ಲಾ ಪ್ರಾಂತಗಳಲ್ಲಿ ಮುಗಿಸಿದ ಮೇಲೆ ಇವತ್ತು ಶಿಲುಬೆಯಲ್ಲಿ ತನ್ನನ್ನು ಯೆರೂಸಲೇಮಿಗೆ ಹೋಗಿ ಜೀವ ಬಲಿಯಾಗಿ ಒಪ್ಪಿಸಿಕೊಡುವ ಸಮಯ ಬಂದಿತ್ತು. ಜನರು ನನ್ನ ಬಗ್ಗೆ ಏನು ಅರ್ಥ ಮಾಡಿಕೊಂಡ್ರು? ಶಿಷ್ಯರಾಗಿರುವ ನೀವು ನನ್ನನ್ನು ಯಾರೊಂದು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಅವರನ್ನು ನೋಡಿ ಕೇಳುತ್ತಾರೆ. ಮುಂದೆ ಹೋದ್ರಿ, ಆ ಒಂದು ಸ್ಥಳದಲ್ಲಿ ಯೇಸು ಕರ್ತನು ಅಲ್ಲಿ ಪ್ರಶ್ನಿಸುತ್ತಾರೆ. ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಹಲ್ಲೆಲೂಯಾ. ಅವರು ಪ್ರವಾದಿಗಳಲ್ಲಿ ಒಬ್ಬರು, ಬೋಧಕರಲ್ಲಿ ಒಬ್ಬರು. ಒಬ್ಬ ಶ್ರೀಮಂತನು, ಯಹೂದಿ ಶ್ರೀಮಂತನು ಯೇಸು ಕರ್ತನು ಹುಡುಕಿ ಬಂದನು. ನಿತ್ಯ ಜೀವನ ಪಡ್ಕೊಳ್ಳಬೇಕಾದ್ರೆ ನಾನು ಏನು ಮಾಡಬೇಕು? ಒಳ್ಳೆಯ ಬೋಧಕರೇ ಅಂತ ಕರೆದು ಯೇಸು ಕರ್ತನ ಅವನಿಗೆ ಒಂದು ಕೌಂಟರ್ ಉತ್ತರ ಕೊಟ್ಟರು. ಏನು ಕೊಟ್ಟರು? ಒಳ್ಳೆಯವನು ಒಬ್ಬನು ಇಲ್ಲ. ಯಾಕೆಂದ್ರೆ ಯೇಸು ಕರ್ತನನ್ನು ಅವನು ರಕ್ಷಕನಾಗಿಯೂ ದೇವರಾಗಿಯೂ ನೋಡಲಿಲ್ಲ. ಯೇಸು ಕರ್ತನು ಒಳ್ಳೆಯವರಿಲ್ಲವೇ? ಅವ್ರು ಯಾಕೆ ನಾನು ಒಳ್ಳೆಯವನು ಇಲ್ಲ ಎಂದು ಹೇಳಿದರು? ನೀನು ನೋಡ್ತಾ ಇರುವ ಈ ಫಾರಿಸೇಯರು, ಸದ್ದುಸೇಯರು ಇರುವವರು, ಬೋಧಕರೆಂದು ಇರುವವರು ಒಳ್ಳೆಯವರಲ್ಲರಿ, ದೇವರೊಬ್ಬರೇ ಒಳ್ಳೆಯವರು. ಅದನ್ನೇ ಅವನಿಗೆ ಹೇಳಿಕೊಟ್ರು. ಯಾಕಂದ್ರೆ ಅವನು ಯೇಸು ಕರ್ತನು ನೋಡಿದ ಒಂದು ಬೋಧಕನಾಗಿ ಅಷ್ಟೇ. ಈವನ್ ನಿಕೋದೇಮನಿಗೂ ಕೂಡ ಕೆಲವೊಂದು ಜನರು ಬರೀ ಬಿಡುಗಡೆಗೋಸ್ಕರ ಅವ್ರ ಬಳಿಗೆ ಬಂದದನ್ನು ನಾವು ನೋಡುತ್ತೇವೆ. ಹಾಗೆ ಇರುವಾಗ ಈ ಜನರು ನನ್ನನ್ನು ಯಾರೊಂದು ಅರ್ಥ ಮಾಡಿಕೊಂಡ್ರು? ಈ ಕಾಲದಲ್ಲಿ ಅದು ನಡೀತಾ ಇದೆ. ಜನರು ಯೇಸು ಕರ್ತನನ್ನು ಬರೀ ಒಂದು ಡಾಕ್ಟರ್ ಆಗಿ, ಒಂದು ಬಿಡುಗಡೆ ಕೊಡುವಂತವರಾಗಿ, ಬರೀ ಉಪಕಾರಕ್ಕೋಸ್ಕರ ಮಾತ್ರ ಹುಡುಕಿ ಬರುತ್ತಾರೆ. ಬಿಡುಗಡೆ ಆದ ಮೇಲೆ ಹೋಗಿ ಬಿಡುತ್ತಾರೆ ಅವರವರ ಹಳೆಯ ದಾರಿಗಳಿಗೆ ಹೋಗಿ. ಅದು ಹೋದ ಮೇಲೆ ಅವರಿಗೆ ಎಷ್ಟು ಕಷ್ಟಗಳು ಬರ್ತಾರೆ. ನಮ್ಮ ಸಭೆಯಲ್ಲಿ ಎಷ್ಟು ಜನರು ತೀರಿ ಹೋದವರಿದ್ದಾರೆ, ಎಷ್ಟು ಜನರು ಇವತ್ತು ಕಷ್ಟದಲ್ಲಿ ಬಿದ್ದಿರುತ್ತಾರೆ, ಇನ್ನೂ ಕಣ್ಣೀರಲ್ಲಿ ಬಿದ್ದಿರುತ್ತಾರೆ. ಬನ್ನಿರಿ ಅಂದ್ರೆ ಬರುವುದಿಲ್ಲ. ಎಲ್ಲರಿಗೂ ದೇವರು ದೊಡ್ಡ ದೊಡ್ಡ ಮಹತ್ವಕಾರಿಗಳನ್ನು, ಅದ್ಭುತಗಳನ್ನು ಸಭೆಯಲ್ಲಿ ಮಾಡಿದ್ರು. ಅದು ಅದ್ಭುತ ಅಂತ ನಾನು ಹೇಳುವುದಿಲ್ಲ, ನಾನು ಸಭೆಯಲ್ಲಿ ಹೇಳಿಕೊಡ್ತೇನೆ. ಅದು ದೇವರು ಅವರಿಗೂ ನಮಗೂ ತೋರಿಸಿದ ಪ್ರೀತಿ. ಹಲ್ಲೆಲೂಯಾ. ಒಬ್ಬನು ಕಷ್ಟದಲ್ಲಿ, ಸಂಕಟದಲ್ಲಿ, ರೋಗದಲ್ಲಿ ಇರುವಾಗ ಅವನನ್ನು ಮುಟ್ಟಿ ವಾಸಿ ಮಾಡುವುದು ಸೂಪರ್ ನ್ಯಾಚುರಲ್ ಮಿರಾಕಲ್ ಅಂತ ಹೇಳೋದನ್ನು ನಾನು ಸ್ವೀಕರಿಸುವುದೇ ಇಲ್ಲ. ಅದು ದೇವರು ಅವಳ ಮೇಲೆ ಇಟ್ಟ ಪ್ರೀತಿ. ಅಂತ ಅಷ್ಟು ವರ್ಷ ಅವಳು ಪಟ್ಟ ಕಷ್ಟಗಳು, ನೋವು, ಶರೀರದಲ್ಲಿ ಅನುಭವಿಸಿದ ಬಾಧೆಯನ್ನು ಅಯ್ಯೋ ನೋಡಿ
ಅವ್ರು ಕಣಿಗರ ಪಟ್ಟು, ಅಮ್ಮ ನಿನಗೆ ಬಿಡುಗಡೆ ಕೊಡ್ತೇನೆ. ಇಷ್ಟು ವರ್ಷ ಕಷ್ಟನ, ಈ ರೀತಿಯ ರೋಗವ, ಅಯ್ಯೋ 38 ವರ್ಷ ಇಲ್ಲೇ ಬಿತ್ತಿರುತ್ತಾನ, ಇವನು ಹೆಂಗೆ ಊಟ ಮಾಡ್ತಾನೆ? ಅವನ ಮೇಲೆ ಕಣಿಗರ ಪಟ್ಟು ದೇವರು ಪ್ರೀತಿಯನ್ನು ತೋರಿಸಿದರು. ಹಲ್ಲೆಲೂಯಾ. ಅದನ್ನು ಬಿಡುಗಡೆ ಅಂತ ಹೇಳುತ್ತಿದ್ದ ದೇವರು ತೋರಿಸಿದ ಪ್ರೀತಿನೇ ಅದು. ಹಲ್ಲೆಲೂಯಾ. ಅದನ್ನು ಯಾರು ನಿಜವಾಗಿ ಅರ್ಥ ಮಾಡಿಕೊಳ್ತಾರೋ ಅವರನ್ನು ಬರೀ ಒಂದು ಡಾಕ್ಟರ್ ಎಂದು ಕರೆಯುವುದಿಲ್ಲ. ಹಲ್ಲೆಲೂಯಾ. ಇವರೇ ನಿಜವಾದ ದೇವರೆಂದು ಗುರುತಿಸ್ತಾರೆ. ಹೆಚ್ಚು ಜನರಿಗೆ ಈ ಕಾಲದಲ್ಲಿ ಅದು ಅರ್ಥವಾಗ್ತಾ ಇಲ್ಲ. ಯೇಸು ಹೇಳ್ತಾರೆ, ನನ್ನನ್ನು ಯಾರೊಂದು ಜನರು ಹೇಳ್ತಾರೆ, ಅಪ್ಪ ನಿಮ್ಮನ್ನು ಪ್ರವಾದಿ ಎಂದು ಕರೀತಾರೆ, ನಿಮ್ಮನ್ನು ಬೋಧಕವೆಂದು ಕರೆಯುತ್ತಾರೆ. ಸರಿ, ಜನರಂಗೆ ಕರೆಯಲಿ, ಇಷ್ಟೆಲ್ಲ ನಾನು ಮಾಡಿದೆ, ಜನರಿಗೆ ಇಷ್ಟೇ ಅರ್ಥವಾಯಿತು. ಬಟ್ ಮುಂದೆ ಹೋದ್ರಿ ಆ ವಾಕ್ಯದಲ್ಲಿ ಅವರನ್ನು ಆದರೆ ನೀನು ನನ್ನನ್ನು ಯಾರನ್ನು ತೀರಿ ಶಿಷ್ಯರಾಗಿರುವ ನೀವು ನನ್ನನ್ನು ಯಾರನ್ನು ತೀರಿ ಎಂದು ಕೇಳಲಾಗಿ, ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಪೇತ್ರನು ಏನು ಹೇಳಿದನು? ಬರಬೇಕಾಗಿರುವ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು. ಇಡೀ ಲೋಕವೇ ಕಾಯ್ತಾ ಇದೆ. ಲೋಕ ಅಂತ ಹೇಳೋದಕ್ಕಿಂತ ಈ ಯಹೂದಿಯರು, ಇಸ್ರೇಲ್ ಜನರು ತಮ್ಮ ರಕ್ಷಕರಿಗಾಗಿ ಕಾಯ್ತಾ ಇದ್ದರು. ಈ ರಕ್ಷಕನು ಹೆಂಗೆ ಬರಬೇಕು? ಅವರು ಬರುವಾಗ ದಾವಿದನ ಹಾಗೆ ಅರಸನಾಗಿ ಬರ್ತಾರೆ. ವೈರಿಗಳ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರೆ, ಅವರನ್ನು ಸೋಲಿಸಿ ಆತನ ರಾಜ್ಯವನ್ನು ಸ್ಥಾಪಿಸುವುದರಿಂದ ಅವರು ನಂಬಿದರು. ಇಲ್ಲಿ ಯೇಸು ಕರ್ತನು ಬರೀ ರೋಮಾಪುರದವರ ಕೈಯಿಂದ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಬಂದಿಲ್ಲ. ರೂಟ್ ಕಾಸ್, ಇವರ ಕಷ್ಟಗಳಿಗೂ ಸಮಸ್ಯೆಗಳಿಗೂ ಮರಣಕ್ಕೂ ನಿತ್ಯ ಮರಣಕ್ಕೂ ಬೇರಾಗಿ ಇರುವ ಆ ಪಾಪವನ್ನು, ಶಾಪವನ್ನು ಅವರು ತೆಗೆದುಹಾಕುವುದಕ್ಕಾಗಿ ಹಲ್ಲೆಲೂಯಾ ತನ್ನನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ಟು ನಮಗೆ ಪಾಪ ಪರಿಹಾರ ಉಂಟಾಗಬೇಕು, ಪಾಪ ಕ್ಷಮಾಪಣೆ ಉಂಟಾಗಬೇಕು. ಎಲ್ಲರೂ ಯಾರೆಲ್ಲ ನಂಬುತ್ತಾರೋ ಅವರೆಲ್ಲ ಪಾಪ ಕ್ಷಮಾಪಣೆ ಹೊಂದಿ ದೇವರ ಮಕ್ಕಳಾಗಿ ಬದಲಾಗಬೇಕು, ರಾಜ್ಯದ ಮಕ್ಕಳಾಗಿ ಬದಲಾಗಿ ಅವರು ಪರಲೋಕ ರಾಜ್ಯದಲ್ಲಿ ಬಂದು ಸೇರಬೇಕೆಂದು ಒಂದೇ ಉದ್ದೇಶದಿಂದ ಅವರು ಮೊದಲು ಸಫರಿಂಗ್ ಸರ್ವೆಂಟ್ ಆಗಿ ಅವರು ಜೀವ ಬಲಿಯಾಗಿ ಇಳಿದು ಬಂದಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರನ ಹೃದಯದಲ್ಲಿ ಪವಿತ್ರ ಆತ್ಮನ ಪ್ರಕಾಶ ಬಂದಿತ್ತು. ಪವಿತ್ರ ಆತ್ಮನ ಮುಖಾಂತರನೇ ಅದು ಪ್ರಕಟಣೆ ಆಯಿತು. ಅವನು ಹೇಳುತ್ತಾನೆ, ನೀನು ಕ್ರಿಸ್ತನು, ಕಳುಹಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟು ರಕ್ಷಕನಾಗಿ ನೀವು ಇಡೀ ಈ ಲೋಕಕ್ಕೆ ಇಳಿದು ಬಂದಿರುವ ದೇವರ ಮಗನು ಎಂದು ಅವನಲ್ಲಿ ಹೇಳುತ್ತಾನೆ. ಹಲ್ಲೆಲೂಯಾ. ಅದು ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೋಡಿದರೆ ನೀವೇ ರಕ್ಷಕನು. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ. ನಿಕೋದೇಮನು ತುಂಬಾ ವರ್ಷಗಳಿಂದ ಬೋಧಕನಾಗಿ ಇದ್ದವನು ಕೂಡ ಯೇಸು ಕರ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಲ್ಲೆಲೂಯಾ. ಹಂಗೆ ಇರುವಾಗ ಸಾಮಾನ್ಯ ಒಂದು ಬೆಸ್ತನಲ್ಲಿ ಅವನು ಮೀನು ಹಿಡಿಯುವವನು, ಅವನಲ್ಲಿ ದೇವರ ಆತ್ಮನು ಕೊಟ್ಟ ಬೆಳಕು ಅವನು ನೋಡಿ ಅದನ್ನು ಅವನಲ್ಲಿ ಯೇಸು ಕರ್ತನು ತಿಳಿಸ್ತಾನೆ, ನೀನೇ ಕ್ರಿಸ್ತನು, ಈ ಲೋಕ ಬರಬೇಕಾದ್ರೂ ರಕ್ಷಕನು ಎಂದು ಅವನು ಹೇಳಿದನು. ಯೇಸು ಕರ್ತನಿಗೆ ಏನು ಉತ್ತರ ಕೊಟ್ಟರು? ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವರು ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾರೆಂದು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಜನರಿಗೂ ಅದು ಯಾರೆಂದು ಗೊತ್ತಾಗಿರಬೇಕು. ಬರೀ ಯೇಸು ಕರ್ತರನ್ನು ಮೆಜಿಷಿಯನ್ ಆಗಿ, ಡಾಕ್ಟರ್ ಆಗಿ ನೋಡೋರ ಮಧ್ಯದಲ್ಲಿ ಈ ಜನರಿಗೆ ಪವಿತ್ರ ಆತ್ಮನು, ದೇವರ ಆತ್ಮನು ಅವರಿಗೆ ತಿಳಿಸಬೇಕು. ತಿಳಿಸುವರಾಗಿ ಬೋಧಕರು, ಸ್ವಾರ್ಥ ಸಾರೋರು ಇದ್ದಾರೆ. ಬಟ್ ಅವರ ಹೃದಯದಲ್ಲಿ ಇರುವ ಕತ್ತಲೆ ಏನಾಗಬೇಕು? ಅಗಲಿ ಹೋಗಬೇಕು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಯೇಸು ಕರ್ತರನ್ನು ಪೇತ್ರನು ರಕ್ಷಕರೆಂದು ಅಲ್ಲಿ ಗುರುತಿಸಿದನು. ಪವಿತ್ರ ಆತ್ಮನ ಮುಖಾಂತರ ಪ್ರೇರಣೆಯಿಂದ ಅದನ್ನು ಹೇಳಿದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಾಗೆ ಇರುವಾಗ ಜನರಿಗೂ ಕೂಡ ಅದು ಅರ್ಥವಾಗಬೇಕು. ಕ್ರಿಸ್ತನ ಬಗ್ಗೆ ಏನು ಬರೆಯಲ್ಪಟ್ಟಿರುವ ಸತ್ಯವೇದದಲ್ಲಿ ಯೋಹಾನನ ಅಧ್ಯಾಯ 1:1 ವಾಕ್ಯಿತ್ತು,
ಆ ವಾಕ್ಯ ದೇವರೊಂದಿಗೆ ಇತ್ತು, ಆ ವಾಕ್ಯ ದೇವರಾಗಿತ್ತು. ಆತನೇ ದೇಗ ಜೋರ ಹೇಳಿರಿ. ಅವತಾರ ಎತ್ತಿ ನರಾವತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ ಜೀವಿಸಿದನು. ಹಲ್ಲೆಲೂಯಾ. ಹಾಗೆ ಇರುವಾಗ ಇವರು ಯಾರು ಎಂದು ಸತ್ಯವೇದ ಸ್ಪಷ್ಟವಾಗಿ ನಮಗೆ ಕೊಡುವಂತದ್ದಾಗಿರುತ್ತೆ. ಯೇಸು ಕರ್ತನು ಬದುಕಿದ ಕಾಲದಲ್ಲಿ ಈ ರೀತಿಯ ಸತ್ಯಗಳು ಮೀನ್ಸ್ ಮತ್ತಾಯು ಅದೆಲ್ಲ ಅವರು ಪರಲೋಕದಲ್ಲಿ ಹೋದ ಮೇಲೆ, ಅವರು ಪರಕ್ಕೆ ಏರಿ ಹೋದ ಮೇಲೆ ಅವರು ಬರೆದರು. ಇವತ್ತು ನಮ್ಮ ಕೈಯಲ್ಲಿ ಒಂದು ಸಂಪೂರ್ಣವಾದ ಒಂದು ಸತ್ಯವೇದದ ಪುಸ್ತಕ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಜೀವಿಸ್ತಾ ಇರುವ ದೇವರ ಜೀವವಾಕ್ಯಗಳು. ಹಾಗೆ ಇರುವಾಗ ನಾವು ಕೂಡ ಯೇಸು ಕರ್ತನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆತನ ಮುಖಾಂತರ ಎಲ್ಲ ಸೃಷ್ಟಿಸಲ್ಪಟ್ಟು, ಹಲ್ಲೆಲೂಯಾ, ಉಂಟಾದು ಆತನ ಇಲ್ಲದೆ ಉಂಟಾಗಿರಲಿಲ್ಲ, ಎಲ್ಲ ಆತನ ಮುಖಾಂತರ. ಹಲ್ಲೆಲೂಯಾ. ಕೈಯಲ್ಲಿ ತಗೊಂಡ್ರೆ ಓದ್ರಿ ಅದನ್ನು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. 14 ಓದಿರಿ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ಕರ್ತನು ಈ ಲೋಕಕ್ಕೆ ಇಳಿದು ಬಂದ ಕಾರಣ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ರಕ್ಷಕನಾಗಿ ಅವ್ರ ದೇವರೇ ಆದರೂ ನಾವು ಅದನ್ನು ಹೆಂಗೆ ಹೇಳಿಕೊಡುವುದು? ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ, ಈ 3 ಭಾಗಗಳು ಇರುವುದನ್ನು ನಾವು ನೋಡ್ತೇವೆ. ಪ್ರಾಣಾತ್ಮ ಶರೀರ ಎಲ್ಲ ಒಟ್ಟಿಗೆ ಇರುವುದೇ ಒಬ್ಬ ಮನುಷ್ಯನು. ನಾನು ತೀರಿ ಹೋಗಿಬಿಟ್ರೆ ನನ್ನನ್ನು ರೂಪನೆಂದು ಕರೆಯೋದಿಲ್ಲ, ಬಾಡಿ ಬರುತ್ತೆ ಬಾಡಿ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರಾಣ ಇರುವ ತನಕನೇ ಆ ಒಂದು ಎಕ್ಸಿಸ್ಟೆನ್ಸ್, ಆ ಒಂದು ಅದು ನನ್ನಲ್ಲಿ ಇರೋದು. ಇಲ್ಲಾದ್ರೆ ನಾನು ಏನಿಲ್ಲ. ಪ್ರಾಣಾತ್ಮ ಶರೀರ ನಮ್ಮಲ್ಲಿ ಜೊತೆಯಲ್ಲಿ ಇರುವುದೇ ಒಬ್ಬ ಮನುಷ್ಯನು. ದೇವರು ಕೂಡ ತ್ರಿಯೇಕ ದೇವನಾಗಿ ಇದ್ದಾರೆ. ಗಾಡ್ ದ ಫಾದರ್, ಗಾಡ್ ದ ಸನ್, ಗಾಡ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತೇವೆ. ಅವರು ಸರ್ವಶಕ್ತನಾಗಿ ಇರುವುದರಿಂದ ಅವರು ಒಬ್ಬರೇ ದೇವರು. ಆದರೂ ಅವರು ಜನರನ್ನು ನಡೆಸುವುದಕ್ಕೋಸ್ಕರವು ಎಲ್ಲ ಸೃಷ್ಟಿ ಕಾರ್ಯ, ಜನರನ್ನು ನಡೆಸುವುದು, ರಕ್ಷಿಸಬೇಕು, ಅದಕ್ಕೋಸ್ಕರ ತನ್ನನ್ನು ಬೇರ್ಪಡಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅವರು ತನ್ನನ್ನು ಬೇರ್ಪಡಿಸಿಕೊಂಡು ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ನೋಡಿದರೆ ತಂದೆಯಾದ ದೇವರು, ವಾಕ್ಯವಾಗಿರುವ ದೇವರು, ಪವಿತ್ರ ಆತ್ಮನಾಗಿರುವ ದೇವರು, ಈ ವಾಕ್ಯವಾಗಿರುವ ದೇವರೇ ಮಗನಾಗಿ ಲೋಕಕ್ಕೆ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಅಂದ್ರೆ ಅವರು ಕಡಿಮೆ ಆದವರಲ್ಲರಿ. ಹಲ್ಲೆಲೂಯಾ. ನೀವು ನಾವು ಮಕ್ಕಳಾಗಿರುವುದರಿಂದ ಅವರು ಆದಾಮನು ಸೋದು ಹೋದನು, ಅವನು ಪಾಪ ಮಾಡಿ ಬಿತ್ತು ಹೋದನು. ಅವರು 2ನೇ ಆದಾಮನಾಗಿ ಯೇಸು ಕರ್ತನು ಇಳಿದು ಬಂದು ದೇವರಾಗಿಯೂ ಮನುಷ್ಯನಾಗಿ 100% ದೇವರಾಗಿಯೂ 100% ಮನುಷ್ಯರಾಗಿಯೂ ಅವರು ಇಳಿದು ಬಂದು ಒಂದು ಮಾದರಿಯನ್ನು, ಒಂದು ಕಡೆ ಅವರು ಬಲಿಯಾಗಿ ಅವರು ತನ್ನನ್ನು ಅರ್ಪಿಸಿ ಅವ್ರ ಜೀವಿತನಾಗಿ ಎತ್ತುಕೊಂಡು ಅವರು ದೇವರಾಗಿ ಇರುತ್ತಾರೆ. ಇನ್ನೊಂದು ಕಡೆ ಹೇಗೆ ನಾವು ಇಲ್ಲಿ ಇರುವವರು ದೇವರೊಂದಿಗೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಇರಬೇಕೆಂದು ಇಲ್ಲಿ ಇರುವಾಗ ಅವರು ತಂದೆಯೇ ಎಂದು ದೇವರನ್ನು ಕರೆಯೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡಿದ್ದಾರೆ. ಅವರು ಮಗನಾಗಿ ಇದ್ದು ತಂದೆಯಾದ ದೇವರೊಂದಿಗೆ ಹೇಗೆ ನಾವು ಅನ್ಯೋನ್ಯತೆಯಲ್ಲಿ ನಡೆಯಬೇಕು ಅದನ್ನು ತೋರಿಸುವಂತವರಿಗೆ ಮಾದರಿಯನ್ನು ತೋರಿಸಿಬಿಟ್ಟು ಶಿಷ್ಯರಿಗೂ ಅವರು ಹೇಳಿಕೊಡುತ್ತಾರೆ, ನೀವು ಈ ರೀತಿಯಲ್ಲಿ ಕರೆಯಿರಿ ಅಂತ. ಹಲ್ಲೆಲೂಯಾ. ಇರುವಾಗ ದೊಡ್ಡ ಕೆಲಸ ಅವರಿಗೆ ಸಾಮಾನ್ಯವಾಗಿ ಅವರು ಹಿಡಿದು ಬಂದಿಲ್ಲ. ದೊಡ್ಡ ಕೆಲಸವನ್ನು ಎಲ್ಲವನ್ನು ಮಾಡಿ ಮುಗಿಸಿಬಿಟ್ಟು ಹೋದ ಯೇಸು ಕರ್ತನು. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರೆ ಈ ಯೇಸು ಕರ್ತನು ದೇವರಾಗಿದ್ದಾರೆ, ರಕ್ಷಕನಾಗಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಮ್ಮ ಜೀವನದ ಒಡೆಯನಾಗಿದ್ದಾರೆ. ಇಲ್ಲಿ ಅವನು ಹೇಳ್ತಾನೆ, ನೀನೇ ರಕ್ಷಕನು. ಹಲ್ಲೆಲೂಯಾ. ನೀನೇ ಕ್ರಿಸ್ತನು, ಕ್ರಿಸ್ತನ ರಕ್ಷಕನು ಎಂದು ಹೇಳ್ತಾನೆ. ಯೇಸು ಕರ್ತನ ಹೇಳಿದರು, ನಿನಗೆ ಈ ಗುಡ್ಡು ಚಲಿಸಿದವರು ಪರಲೋಕದಲ್ಲಿ ಇರುವ ತಂದೆಯೇ ತಿಳಿಸಿದನು. ಆಮೇಲೆ ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು,
ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುವೆಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಹಲ್ಲೆಲೂಯಾ. ಈ ನಂಬಿಕೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೇನು ಎಂದು ದೇವರು ವಾಗ್ದಾನ ಕೊಟ್ಟಾರೆ. ಈ ನಂಬಿಕೆಯ ಮೇಲೆ ಕೆಲವರು ಕೇಳ್ತಾರೆ, ಅದು ಪೇತ್ರನು ಅವನಿಗೆ ಅರ್ಥ, ಅವನ ಹೆಸರಿನ ಅರ್ಥ ಬಂಡೆ, ಅದು ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಈ ನಂಬಿಕೆಯ ಮೇಲೆ, ಈ ನಂಬುತ್ತಿಯಲ್ಲ ನನ್ನನ್ನು ಕ್ರಿಸ್ತನು, ಈ ನಂಬಿಕೆಯ ಮೇಲೆ ನಾನು ಸಭೆಯನ್ನು ಕಟ್ಟುವೇನು ಹೇಳಿದ ಹಾಗೇನೆ. ನೀವು ನೋಡಿದರೆ ಪೇತ್ರನು ಸ್ಪೋಕ್ಸ್ಮನ್, ಅವನೇ ಶಿಷ್ಯರಲ್ಲಿ ಮೊದಲು ಎದ್ದು ನಿಂತು ಸುವಾರ್ತೆಯನ್ನು ಧೈರ್ಯವಾಗಿ ಪವಿತ್ರ ಆತ್ಮನು ಹೊಂದಿಕೊಂಡ ಮೇಲೆ ಸಾರಿದವನು. ಹಲ್ಲೆಲೂಯಾ. ಒಂದೇ ದಿವಸದಲ್ಲಿ 3,000 ಜನರು ರಕ್ಷಣೆ ಹೊಂದಿದಂತೆ ನಾವು ನೋಡುತ್ತೇವೆ. ಅಧಿಕಾರವನ್ನು ದೇವರು ಕೊಟ್ಟರು ಈ ನಂಬಿಕೆಯ ಮೇಲೆ. ಹೇಳಿದ್ರಲ್ಲ, ನೀನು ಎಲ್ಲ ಹಡವನ್ನು ಬಿಟ್ಬಿಟ್ಟು ಬಾ, ನಾನು ಇನ್ನು ಮುಂದೆ ಮನುಷ್ಯರನ್ನು ಹಿಡಿಯೋನಾಗಿ ನಾನು ಮಾಡುವೇನು ಹಾಗೆ ದೇವರು ಹೇಳಿದರು. ಇವತ್ತು ಸ್ಟೆಪ್ ಬೈ ಸ್ಟೆಪ್ ಅವನ ನಂಬಿಕೆ ಮೇಲೆ, ಅವನು ಅರ್ಥ ಮಾಡಿಕೊಂಡ ರೀತಿ, ಅವನು ಯೇಸುವನ್ನು ಯಾರೊಂದು ಅರ್ಥ ಮಾಡಿಕೊಂಡನೋ ಅದ ಮೇಲೆ ಆಶೀರ್ವಾದಗಳು, ಸೇವೆ ನಮಗೆ ಸಿಗುತ್ತೆ. ಹಲ್ಲೆಲೂಯಾ. ನಾವು ಬರೀ ಒಂದು ಡಾಕ್ಟರ್ನ ಅರ್ಥ ಮಾಡಿಕೊಂಡ್ರೆ ಬರೀ ಭಾಷೆಯಾಗಿ ಹೋಗುತ್ತೇವೆ, ಅಷ್ಟೇ ಮುಗಿದು ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಯೇಸುವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಅವರು ಯಾರಾಗಿದ್ದಾರೆ. ಎರಡನೇ ಕಾರ್ಯ ನೀವು ನೋಡಿದರೆ, ನಮ್ಮ ಜೀವನದಲ್ಲಿ ಆತನ ಪಾತ್ರ ಏನು, ಹಲ್ಲೆಲೂಯಾ, ಅವರು ಯಾರಾಗಿದ್ದಾರೆ. ಅದ ಆನ್ಸರ್ ನಾನು ಕೆಳಗಡೆ ಕೊಟ್ಟಿದ್ದೇನೆ. ಅದು ಮುಂಚೆ ನಾವು ಇನ್ನೊಂದು ಕಾರ್ಯವನ್ನು ನಾವು ನೋಡಿಬಿಟ್ಟು ಬರೋಣ. 3ನೇ ಕಾರ್ಯ ಮುಂದೆ ಹೋದ್ರಿ, ಆ ವಾಕ್ಯಗಳನ್ನು ಮುಂದೆ ಹೋದ್ರಿ. ಆಗ ಆತನು ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ಅದು ಬಿಸೈಡ್ಸ್ ನೀವು ನೋಡಿದ್ರೆ ಅವರನ್ನು ಅರಸನಾಕಿ ಬಿಡ್ತಾರೆ. ಅರಸನಾಕೋದಕ್ಕೆ ಅವರು ಪ್ರಯತ್ನಗಳು ಮಾಡುವರು. ಯೇಸು ಕರ್ತನು ಆ ಸಮಯದಲ್ಲಿ ಬಲಿಯಾಗಿ ಬಂದರೆ ಹೊರತು ಅರಸನಾಗುವುದು ಬಂದವರಲ್ಲ. ಹಲ್ಲೆಲೂಯಾ. ಆದ್ದರಿಂದ ಅದು ಬೇಡ ಎಂದು ಅವರಿಗೆ ಅವರು ಖಂಡಿತವಾಗಿ ಹೇಳಿದರು. ಮುಂದೆ ಹೋದ್ರಿ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ. ಎಲ್ಲಿ ಪೇತ್ರನಿಗೆ ಕೇಳಿ ಭಯ ಆಯ್ತು. ಯಾಕಂದ್ರೆ ನಾವು ಹಡಗಳ ಬಿಟ್ಟು ಬಂದೇವೆ, ಇವರು ರಾಜ್ಯದಲ್ಲಿ ರಾಜನಾಗಿ ಕೂತ್ಕೊಳ್ತಾರೆ ಸ್ಥಾಪಿಸಿ. ಬಲಗಡೆಯಲ್ಲಿ ಯಾರು ಕೂತ್ಕೊಳ್ತಾರೆ, ಯಾರು ಎಡಗಡೆ ಕೂತ್ಕೊಳ್ತಾರೆ, ಆಲ್ರೆಡಿ ಜಾಗ ಹೋಯ್ತು. ಯಾರು? ಯೋಹಾನನು, ಯಾಕೋಬನು. ನೋಡಿ, ಅವ್ರ ತಾಯಿ ಬೇರೆ ಬಂದು ವಿನಂತಿಸ್ತಾರೆ ಯಾರಿಗೆ ಅಂತ. ಅದ್ರ ನಮಗೆ ಒಂದು 3ನೇ ಸೈಡ್ ಎಲ್ಲ ಜಾಗ ಕೊಡ್ತಾರೆ ಎಂದು ನಾವು ಯೋಚನೆ ಮಾಡ್ತಿದ್ರೆ ಅವನು ಪಕ್ಕದ ಹೊಡೆದಿತ್ತು. ಅಯ್ಯೋ, ಇವರು ಶಿಲುಬೆಗೆ ಹೋಗ್ತಾರ, ಅಲ್ಲಿ ಅವರು ಮರಣ ಹೊಂದುತ್ತಾರ, ಇದು ಆಗ್ಲೇ ನಡಿಲೇಬಾರದು. ಹಂಗೆ ಅವನು ಯೇಸುವನ್ನು ಕರೆತಾನೆ. 1 ನಿಮಿಷ ಬನ್ನಿ, ಸ್ವಲ್ಪ ಅಡ್ವೈಸ್ ಕೊಡ್ತೇನೆ ನಿಮಗೆ. ಆ ಕಾಲದಲ್ಲಿ ಗುರುವಿಗೆ ಶಿಷ್ಯರು ಸಲಹೆ ಕೊಡೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ಇವನು ಗುರುವಿಗೆ ಕರೆದು ಗುರುವಿಗೆ ಏನ್ ಕೊಡ್ತಾನೆ? ಅಡ್ವೈಸ್ ಕೊಡ್ತಾನೆ. ಏನ್ ಹೇಳ್ತಾನೆ ನೋಡೋಣ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ದೇವರು ನಿನ್ನನ್ನು ಕಾಯಲಿ ಅಂತ ಹೇಳ್ತಾನೆ. ಹೀಗೆ ಎಂದಿಗೂ ಆಗಬಾರದು. ಆತನನ್ನು ಗದರಿಸುವುದಕ್ಕೆ ಏನ್ ಮಾಡಿದರು? ಗದರಿಸಿದರು. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದರು. ಪೇತ್ರ ನೋಡಿ, ಸೈತಾನನೇ ದೇವರು ಕರೆದು ಬಿಟ್ರಲ್ಲ. ಹಂಗೆ ತಾನೆ. ಮೊದಲು ನೀನು ದೇವರ ಆತ್ಮನ ಪ್ರೇರಣೆಯಿಂದ ಹೇಳಿದರು. ಎರಡನೇದಾಗಿ ಮನುಷ್ಯನಾಗಿ ಸ್ವಯಂ ಅವನನ್ನು ಆಳ್ವಿಕೆ ಮಾಡುವಾಗ ಅವನಲ್ಲಿ ಒಂದು ಹೋರಾಟ. ದೇವರ ಚಿತ್ತ ಏನು ಅವನಿಗೆ ಗೊತ್ತಿಲ್ಲ. ಯೇಸು ಕರ್ತನ ಯಾಕೆ ಇಳಿದು ಬಂದರು ಅದು ಅವನಿಗೆ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ಯೇಸು ಕರ್ತನ ದೇವರ ಚಿತ್ತವನ್ನು ತಿಳಿಸಿದ ಮೇಲೆ ಅವರು ಪೂರ್ಣವಾಗಿ ಹೇಳಿಬಿಟ್ರು, ನಾನು ಮರಣ ಹೊಂದುತ್ತೇನೆ, ಹೌದು, ಆ 3ನೇ ದಿವಸ
ಜೀವಿತನಾಗಿ ಎದ್ದೊಳ್ದು ಬರುವೇನೊಂದು ಹೇಳಿದ್ರು ಅಂದ್ರೆ ಅದು ಎಷ್ಟು ದೊಡ್ಡ ಜಯ ಅದು ಅವ್ನಿಗೆ ಅರ್ಥವಾಗ್ತಾ ಇಲ್ಲ. ಆ ಒಂದು ಸಮಯದಲ್ಲಿ ಅವ್ನಿಗೆ ಅರ್ಥ ಆಗಲ್ಲ. ಅವ್ರ ಮೈಂಡ್ ಸೆಟ್ ಎಲ್ಲ ಫುಲ್ಲಿ ರಾಜ್ಯ, ರೈಟ್ ಸೈಡ್ ಯಾರು, ಲೆಫ್ಟ್ ಸೈಡ್ ಯಾರು, ನಾನು ಒಂದು ಮೂರನೇದಾಗಿ ಕೂತ್ಕೊಳ್ತಾನೆ, ನಾವೆಲ್ಲ ಕೂತ್ಕೊಂಡು ರಾಜ್ಯದಲ್ಲಿ ಅಧಿಕಾರಿಗಳಾಗಿ ಕೂತ್ಕೊಳ್ಳೋಣ ಎಂದು ಯೋಚನೆ ಮಾಡ್ತಾ ಇರುವಾಗ ಇವರು ಹಿಂಗೆ ಹೇಳಿಬಿಟ್ರಲ್ಲ, ದೇವರನ್ನೇ ಗದರಿಸ್ತಾನೆ. ಒಳ್ಳೇದು, ಅವ್ರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಯೇಸು ಕರ್ತನು ಅವನನ್ನು ನೋಡಿ, ಸೈತಾನನೇ, ನಿನ್ನ ಯೋಚನೆಗಳೆಲ್ಲ ಮನುಷ್ಯನು ಸ್ವಯಂ ಆಳ್ವಿಕೆ ಮಾಡೋ ಮನುಷ್ಯನಾಗಿದೆ, ದೇವರದಲ್ಲ ಎಂದು ಹೇಳಿದರು. ಹೌದು, ನಿಜ ತಾನೆ. ಅವನನ್ನು ಸೈತಾನ ಹೇಳಿದ್ರು ಅದು ನಿಜ. ಯಾಕಂದ್ರೆ ಮತ್ತಾಯಿ ಬರೆದ ಸುವಾರ್ತೆ ಅಧ್ಯಾಯ 4:8 ಹತ್ತಿರುವ ವಾಕ್ಯಗಳು ನೋಡಿರಿ. ಅಲ್ಲಿ ಸೈತಾನನು ಯೇಸುವನ್ನು ಶೋಧಿಸುವಾಗ ಇದೇ ರೀತಿಯಲ್ಲಿ ಒಂದು ಶೋಧನೆಯನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನೋ ಅಂದನು. ಯೇಸು ಕರ್ತನು ಅರಸನಾಗಿ 1000 ವರ್ಷ ಈ ಲೋಕದ ಮೇಲೆ ರಾಜ್ಯವನ್ನು ನಡೆಸುವರು. ಅದು ದೇವರ ತೀರ್ಮಾನ, ಅದು ದೇವರ ಯೋಜನೆ. ಅವರು ಅರಸನಾಗೋದಕ್ಕೆ ಮುಂಚೆ ಅವ್ರು ಹಾದು ಹೋಗಬೇಕಾಗಿರುವ ಒಂದು ಶಿಲುಬೆ ಇದೆ. ಹಲ್ಲೆಲೂಯಾ. ಅವರು ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು, ಮರಣ, ನಿಂದೆ, ಅವಮಾನವನ್ನು ಅನುಭವಿಸಿ ಕ್ರೂರವಾದ ಮರಣವನ್ನು ಅವರು ಅನುಭವಿಸಬೇಕು. ಆಮೇಲೆ ಅವರು 3 ದಿವಸ ಎದ್ದೆಳೆದು ಬಂದ ಮೇಲೆ ಅವರಿಗೆ ಶ್ರೇಷ್ಠವಾದ ಹೆಸರನ್ನು ದೇವರು ಕೊಡುತ್ತಾರೆ. ಮೃತ್ಯು, ಪರಲೋಕ, ಪಾತಾಳದಲ್ಲಿ ಇರುವ ಎಲ್ಲರೂ ಅವರ ಹೆಸರಿನಲ್ಲಿ ಏನ್ ಮಾಡಬೇಕು? ಅಡ್ಡ ಬೀಳಬೇಕು. ಆದರೂ ಅವರು ಒಂದು ಕಷ್ಟ ಕಾಲವನ್ನು ಹಾದು ಹೋಗಲೇಬೇಕು. ಅದು ಯೇಸು ಕರ್ತನಿಗೂ ಗೊತ್ತು. ಹಲ್ಲೆಲೂಯಾ. ಹಾಗೆ ಇರುವಾಗ ಶಾರ್ಟ್ ಕಟ್ ರೂಟ್, ನೀವು ಶಿಲುಬೆಗೆ ಹೋಗಬೇಡ, ನೀವು ನನ್ನನ್ನು ನಮಸ್ಕರಿಸಿದರೆ ನಾನು ಏನ್ ಮಾಡ್ತೇನೆ, ನಿಮಗೆ ರಾಜ್ಯಗಳೆಲ್ಲ ಕೊಡ್ತೇನೆ. ಯಾರಿಗೆ ರಾಜ್ಯದ ರಾಜ್ಯನು ಕೊಡುವುದು ಕಾಮಿಡಿ. ಅರಸನು, ನಿತ್ಯ ಅರಸನು ಇಳಿದು ಬಂದಿದ್ದಾನೆ. ನಿತ್ಯ ಅರಸನಿಗೆ ಯಾಕಂದ್ರೆ ಈ ಈವಿಲ್ ವರ್ಲ್ಡ್ ಅವನು ಬೀಳಿಸಿಬಿಟ್ಟನು ಈ ಲೋಕವನ್ನು. ಆದ್ರಿಂದ ಈ ದುಷ್ಟ ಲೋಕವನ್ನು ಅವನು ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಅವನು ದುಷ್ಟ ಅರಸನು. ದ ಪ್ರಿನ್ಸ್ ಆಫ್ ದ ವರ್ಲ್ಡ್ ಇಸ್ ಕಮಿಂಗ್. ಯೇಸು ಕರ್ತನು ಅವನನ್ನು ನೋಡಿ ಹೇಳ್ತಾರೆ. ಆ ರೀತಿಯಲ್ಲಿ ದುಷ್ಟರನ್ನು, ಪಾಪವನ್ನು ಆಳ್ವಿಕೆ ಮಾಡುವ ಇರುವ ಅರಸನು. ಇವನು ರಾಜ್ಯವನ್ನು ಯಾರು ಕೊಡ್ತಾನೆ? ಯೇಸು ಕರ್ತನು. ಅದಕ್ಕೆ ಶಾರ್ಟ್ ಕಟ್ ರೂಟ್ ತೋರಿಸಿ, ನೀವು ಹಂಗೆಲ್ಲ ಹೋಗಿ ಕಷ್ಟಪಡಬೇಡ್ರಿ, ನೀವು ಸಿಲುಬೆಗೆ ಹೋಗಬೇಡ್ರಿ, ನೀವು ನನ್ನನ್ನು ನಮಸ್ಕರಿಸಿ ಕೊಡ್ತೇನೆ. ಯೇಸು ಕರ್ತನು ಏನು ಉತ್ತರ ಕೊಟ್ಟರು? ಯೇಸು ಅವನಿಗೆ, ಸೈತಾನನೇ, ತೊಲಗಿ ಹೋಗು. ಸೈತಾನನೇ, ನೀನು ತೊಲಗಿ ಹೋಗು. ಪೇತ್ರನಿಗೆ ಅದೇ ರೀತಿಯಲ್ಲಿ ನೀವು ಸಿಲುಬೆಗೆ ಹೋಗಬೇಡ, ನೀವು ಕಷ್ಟಪಡಬೇಡ್ರಿ, ಆ ರೀತಿಯಲ್ಲಿ ನಡಿಬಾರದು. ನಾವು ಡೈರೆಕ್ಟ್ ಆಗಿ ಹೋಗಿ ರಾಜ್ಯವನ್ನು ತಗೊಳ್ಳೋಣ. ಯೆರೂಸಲೇಮಲ್ಲಿ ಹೋದರೆ ಹೋಸನ್ನ, ಅರಸನ್ ಬರ್ತಾರೆ, ನಾವು ಅಲ್ಲಿ ರಾಜ್ಯವನ್ನು ಸ್ಥಾಪಿಸೋಣ ಎಂದು ಇವನು ಐಡಿಯಾ ಕೊಡ್ತಾ ಇದ್ದಾನೆ ದೇವರಿಗೆ. ಕಷ್ಟಗಳೇ ಬೇಡ ಎಂದು ಹೇಳಿದ್ರು ಕ್ರೈಸ್ತರಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕಷ್ಟಗಳು ಬರುತ್ತೆ, ರೋಗಗಳು ಬರಲ್ಲ. ಅವ ಕ್ರೈಸ್ತರಿಗೆ ರೋಗಗಳು ಬರಲ್ಲ. ಈಗೆಲ್ಲ ಪ್ರಸಂಗ ಮಾಡಿಕೊಂಡು ತಿರುಗಾಡ್ತಾರೆ. ನೀವು ಬಂದ್ರೆ ಸಾಕು, ನಿಮಗೆ ಆಶೀರ್ವಾದ, ಹಣ ಮಳೆ ಬೀಳುತ್ತೆ, ಆ ಫ್ಯಾನಲ್ಲಿಂದ ಬಂಗಾರ ಬೀಳುತ್ತೆ, ಹಿಂಗೆಲ್ಲ ಪ್ರಸಂಗ ನಡೀತಾ ಇದೆ. ನೀವು 1 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಡ್ತಾರೆ. ಏನೋ ವ್ಯಾಪಾರ. ನಿಮ್ಮ ATM ಕಾರ್ಡ್ ನಂಬರ್ ಏನು? ಪ್ರವಾದನೆ ಹಂಗೆಲ್ಲ ಬರೋದೇ ಇಲ್ಲ. ದೇವರಿಗೆ ಬೇರೆ ಕೆಲಸ ಅಲ್ವಾ? ATM ಕಾರ್ಡ್ ನಂಬರ್ ಏನು? ನೀವು ಬ್ಲೂ ಕಲರ್ ಶರ್ಟ್ ಹಾಕಿಕೊಂಡು ಕೂತಿದ್ದೀರಿ. ಸತ್ಯವನ್ನು ಇವತ್ತು ಕಾಮಿಡಿ ತರ ಹಾಕ್ಬಿಟ್ರು ಪ್ರಸಂಗಗಳಲ್ಲಿ. ನೀವು ನೋಡಿದರೆ ಯೇಸು ಕರ್ತನು ಸ್ಪಷ್ಟವಾಗಿ ಹೇಳ್ತಾರೆ, ಕಷ್ಟಗಳು ಉಂಟು, ಈ ಲೋಕದಲ್ಲಿ ಉಪದ್ರವಗಳು ಉಂಟು, ಆದರೂ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸುವಿರಿ. ಹಲ್ಲೆಲೂಯಾ. ನಾನು ಸೇವಕನಾಗಿ ಹೇಳಿದ್ದೇನೆ, ನನ್ನನ್ನು ದೇವರು ಆರಿಸಿಕೊಳ್ಳುವಾಗ ನನಗೆ ಗೊತ್ತಿಲ್ಲ, ತಾಯಿ ಗರ್ಭದಲ್ಲಿ ಆರಿಸಿಕೊಂಡಿದ್ದಾರೆ. ಮನೆಯಲ್ಲಿ ಯಾರು ನನಗೆ ಹೇಳಿಲ್ಲ. ತಾಯಿ ಗರ್ಭದಲ್ಲಿ ಇರುವಾಗ ನಾನು ತೀರಿ ಹೋಗಬೇಕಿತ್ತು. ನನ್ನ ಡ್ಯಾಡಿ ಸೈನ್ ಹಾಕಿ ಕೊಟ್ಬಿಟ್ಟು ಹೋಗಿಬಿಟ್ರು. ನನ್ನ ಹೆಂಡತಿಯನ್ನು ಕಾಪಾಡಿ ಮಗನು ಹೋದರೆ ಹೋಗಲಿ ಅಂತ. ಬಟ್ ದೇವರು ನನ್ನನ್ನು ಕಾಪಾಡಬೇಕು, ಸೇವೆಯಲ್ಲಿ ತರಬೇಕು, ಅದು ಅವರ ಉದ್ದೇಶ. ನನ್ನ ಅಜ್ಜಿ ಹೋಗಿ ಒಂದು ಪಾರ್ಕ್ ಅಲ್ಲಿ ಮೊಳಂಗಾಲೂರಿ, ಈ ಮಗನಿಗೆ ನೀವು ಜೀವ ಕೊಟ್ರೆ ಅವನು ನಿಮ್ಮ ಸೇವೆ ಮಾಡುವುದನ್ನು ಒಪ್ಪಿಸಿಕೊಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ. ದೇವರು ನನ್ನನ್ನು ಜೀವಿತನಾಗಿ ಹೊರಗಡೆ ತಂದರು. ಆದ್ರೂ ನಾನು ಲೋಕದ ಮನುಷ್ಯನಾಗಿ ಬದುಕುತ್ತಾ ಇದ್ದೇನೆ. ಇಂಜಿನಿಯರಿಂಗ್ ಓದ್ತಾ ಇರುವಾಗ ನನ್ನ ಇಷ್ಟ ಪ್ರಕಾರ ನಾನೇ ನನ್ನ ಜೀವನವನ್ನು ಆರಿಸಿಕೊಂಡಿದೆ. ಎಲ್ಲ ಕೆಟ್ಟ ಅಭ್ಯಾಸಗಳು ಕೂಡ ಬಂದಿದೆ. ಡ್ಯಾಡಿ ಮಮ್ಮಿ ಇಬ್ಬರು ಟೀಚರ್ಸ್, ಆದ್ರೂ ಕೂಡ ನನ್ನ ಜೀವನ ಇಂಜಿನಿಯರಿಂಗ್ ಓದ್ತಾ ಇರುವಾಗ ಬೇರೆ ಕಡೆ ಹೋಗ್ತಾ ಇತ್ತು. ದೇವರು ಸ್ಪೈನಲ್ಲಿ ಒಂದು ಏಟು ಕೊಟ್ಟರು.
ನಿಮಗೆಲ್ಲ ಗೊತ್ತು, ನಾನು ಹಂಚ್ಕೊಂಡಿದ್ದೇನೆ. ದೊಡ್ಡದಾಗಿ ಏಟು, ಸಾಮಾನ್ಯವಾಗಿ ಇಲ್ಲ. ವೇಟ್ ಲಿಫ್ಟಿಂಗ್ ಅಲ್ಲಿ ಇರುವಾಗ, ಜಿಮ್ ಅಲ್ಲಿ ಇರುವಾಗ ಸ್ಪೈನಲ್ಲಿ 3 ಡಿಸ್ಕ್ ರೈಟ್ ಸೈಡ್ ಪ್ರೊಲಾಪ್ಸ್ ಆಗಿ ಒಂದು ಕೈ ಕಾಲು ಫುಲ್ ಆಗಿ ನಿಂದು ಹೋಯ್ತು, ನಡೆಯೋದಕ್ಕೆ ಆಗಲ್ಲ. ಡಾಕ್ಟರ್ಸ್ ಟೆಸ್ಟ್ ಮಾಡಿಬಿಟ್ಟು ಹೇಳಿದ್ರು, ಡಯಾಗ್ನೋಸ್ ಮಾಡಿಬಿಟ್ಟು ಹೇಳಿದರು ಎಲ್ಲ ನರಗಳು ಸತ್ತೋಯ್ತು. ಇವನು ಬೆಡ್ಡಲ್ಲಿ ಇವತ್ತು, ಆಮೇಲೆ ಕೈ ನಿಂದು ಹೋಗುತ್ತೆ. ಬೆಡ್ಡಲ್ಲಿ ಮಲಗಿರುವವನು, ಇವನಿಗೆ ಭವಿಷ್ಯವೇ ಇಲ್ಲ, ಮದುವೆ ಆಗಲ್ಲ, ಮದುವೆ ಆದ್ರೆ ಮಗು ಏನಿಲ್ಲ, ಭವಿಷ್ಯ ಇಲ್ಲ ಅಂತ ಹೇಳಿಬಿಟ್ಟು ಹೋದ್ರು. ನಾನು ಅವತ್ತು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನಾನು ನಿರ್ಧಾರ ತಗೊಂಡಿರುವ ರಾತ್ರಿಯಲ್ಲಿ ಯೇಸು ಕರ್ತನು ನನ್ನ ಕನಸಲ್ಲಿ ಬಂದು ಮಾತನಾಡಿ ಶರೀರ ಬಿಟ್ಟು ಮೇಲೆ ತೆಗೆದುಬಿಟ್ರು. ನನಗೆ ಆ ಟೈಮಲ್ಲಿ ಆ ಒಂದು ಅನುಭವ ಗೊತ್ತೇ ಇಲ್ಲ. ಮಾತನಾಡಿದರು, ನಿನ್ನನ್ನೇ ನಾನು ಆರಿಸಿಕೊಂಡಿದ್ದೇನೆ, ಈ ನನಗೋಸ್ಕರ ತಾಯಿ ಗರ್ಭದಲ್ಲೇ ಸೇವಕಾಗಿ ಆರಿಸಿಕೊಂಡಿದ್ದೇನೆ ದೇವರು ಹೇಳಿದರು. ಹೌದು, ನನಗೆ 20 ದಿವಸದಲ್ಲಿ ಬಿಡುಗಡೆಯನ್ನು ಕೊಟ್ಟರು. ಆದರೂ ಆ ನೋವನ್ನು ಹಂಗೆ ಬಿಟ್ಟರು. ನಾನು ಹೇಳ್ತೇನೆ, 2003 ನಾನು ರಕ್ಷಣೆ ಹೊಂದಿದೆ. ಇವತ್ತು 2025 ನನ್ನ ಸ್ಪೈನಲ್ಲಿ ಒಂದು ನೈಫ್, ಒಂದು ಚಾಕು ಇದ್ರೆ ಹೆಂಗೆ ಇರುತ್ತೆ, ಆ ಒಂದು ನೋವು ನನ್ನ ಶರೀರದಲ್ಲಿದೆ. ಅದ್ರ ಜೊತೆಯಲ್ಲೇ ನನಗೆ ಮದುವೆ ಆಯಿತು, 2 ಮಕ್ಕಳನ್ನು ಕೊಟ್ಟರು, ಸೇವೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲಾ ಕೆಲಸಗಳನ್ನು ಮಾಡುವುದಕ್ಕೆ ದೇವರು ಪವಿತ್ರ ಆತ್ಮನ ಪ್ರಾರ್ಥನೆ ಮುಖಾಂತರ ಬಲ ಕೊಟ್ಟಿದ್ದಾರೆ. ಕಷ್ಟಗಳು ಇಲ್ಲ ಎಂದು ಯಾರು ಹೇಳೋದಕ್ಕಾಗಲ್ಲ, ನಾವು ಅದನ್ನು ಜಯಿಸುವೆವು. ಒಂದು ದಿವಸ ಕೂಡ ನಾನು ಈ ಒಂದು ರೋಗದಿಂದ, ಈ ಒಂದು ನೋವಿಂದ ನಾನು ಬಿತ್ತು ಹೋಗಿರ್ಲರಿ. ಹಲ್ಲೆಲೂಯಾ. ದೇವರು ನನ್ನ ಮುಖಾಂತರ ದೊಡ್ಡ ಮಹತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಾವು ಯಾರನ್ನು ಹಿಂಬಾಲಿಸ್ತೇವೆ ಅದು ನಮಗೆ ಅರ್ಥವಾಗಬೇಕು. ಹಲ್ಲೆಲೂಯಾ. ಸತ್ಯ ಅರ್ಥವಾಗು. ಸೈತಾನನೇ ಎಂದು ಅವನನ್ನು ಕರೆದರೆ, ಅವನು ಸ್ವಯಂ ಮನುಷ್ಯನಾಗಿ, ಅವನು ಮನುಷ್ಯನು ಹೇಗೆ ಯೋಚನೆ ಮಾಡ್ತಾನೋ ಅದೇ ರೀತಿಯಲ್ಲಿ ಅವನು ಯೋಚನೆ ಮಾಡಿದನು. ಕಷ್ಟಗಳೇ ಬೇಡ, ಡೈರೆಕ್ಟ್ ರಾಜ ಹೇಳಿದ್ರು. ದೇವರು ಹೇಳಿದ್ರು, ಹಿಂದೆ ಹೋಗು, ಮಾಡಿ ಮುಗಿಸಬೇಕಾದ ಒಂದು ಕಾರ್ಯ ಇದೆ. ಒಂದು ವೇಳೆ ದೇವರು ಡೈರೆಕ್ಟ್ ಆಗಿ ಅರಸನಾಗಿ ಇಳಿದು ಬಂದಿದ್ರೆ ನಾವು ಪಾಪದಲ್ಲಿ ಬದುಕುತ್ತಾ ಇರುವೆವು. 3 ಮರಣ ಬಂದಿದ್ದಲ್ಲ, ಆದಮ ಅವ್ವ ಪಾಪ ಮಾಡುವಾಗ ಏನೆಲ್ಲ? ಶಾರೀರಿಕ ಮರಣ, ಮೊದಲು ಆಧ್ಯಾತ್ಮಿಕ ಮರಣ, ಶಾರೀರಿಕ ಮರಣ, 3ನೇದಾಗಿ ಪಾಪದಲ್ಲೇ ಬದುಕುವವರಿಗೆ ನ್ಯಾಯ ತೀರ್ಪಲ್ಲಿ ನಿತ್ಯ ಮರಣ. ಇರುವಾಗ ಯೇಸು ಕರ್ತನು ಡೈರೆಕ್ಟ್ ಅರಸನಾಗಿ ಬಂದ್ರೆ ನಾವು ಪಾಪದಲ್ಲಿ ಬದುಕುವೆವು. ಪಾಪದಲ್ಲಿ ಬದುಕುವವರಿಗೆ ಎಲ್ಲಿ ಹೋಗಿ ಸೇರುವೆವು? ನಾವು ನರಕದಲ್ಲಿ. ಅಯ್ಯೋ, ನನ್ನ ಮಕ್ಕಳು ಈ ರೀತಿಯಲ್ಲಿ ಸಾಯ್ಬೇಕಾ? ದೇವರು ತನ್ನ ಪ್ರಾಣವನ್ನು ಕೊಡೋಕೆ ಬಂದಿದ್ದಾರೆ. ಹಲ್ಲೆಲೂಯಾ. ಅವರು ಪ್ರಾಣವನ್ನು ಕೊಡೋಕೆ ಬಂದಿದ್ದಾರೆ. ಇದು ಅವನ ಪೈತನಿಗೆ ಅರ್ಥವಾಗಿಲ್ಲ. ಅವನು ಸಾಮಾನ್ಯವಾಗಿ ಅರಸನಾಗಿ ಬಂದ್ರೆ, ಅವರು ಅಲ್ಲಿದ್ದ 5,000 ಜನರು ಊಟ ತಿಂದವರಲ್ಲ, ಇವ್ರನ್ನು ಹುಡುಕಿ ಬಂದ ಕಾರಣ ಏನು? ಫ್ರೀ ಊಟ, ಕೆಲಸಕ್ಕೆ ಹೋಗಬೇಡ. ಇವ್ರು ಪ್ರಸಂಗತನ್ನು ಕೇಳಿದ್ರೆ ಊಟ ಸಿಗುತ್ತೆ. ಆದ್ರಿಂದ ಏನ್ ಮಾಡೋಣ, ದಿನಾ ಅವ್ರು ಹುಡುಗಿ ಬರ್ತಾರೆ. ಎಲ್ಲಿದ್ದಾರೋ ಹಡಗನ್ನು ತಗೊಂಡು ಈ ಕಡೆ ಆ ಕಡೆ ಬರ್ತಾರೆ. ಎಲ್ಲಿ ಹೋದಿರಿ ನೀವು? ಯಾಕೆ ಹುಡುಗಿ ಬಂದಿರಿ? ನನಗೆ ಗೊತ್ತು, ನಾನು ನಿಮಗೆ ಊಟ ಕೊಡ್ತಾ ಇದ್ದೆ, ನಾನೇ ನಿಮ್ಮ ಆಹಾರ ಅಂತ ಹೇಳಿದ್ರು. ನನ್ನನ್ನು ನಂಬಿ ನನ್ನನ್ನು ಆಹಾರವಾಗಿ ಸ್ವೀಕರಿಸಿಕೊಳ್ಳಿ ಅಂತ ಹೇಳಿದ್ರು. ನನ್ನ ರಕ್ತವನ್ನು, ನನ್ನ ಮಾಂಸವನ್ನು ನೀವು ತಿನ್ನಬೇಕಂದ್ರೆ ಓಡಿ ಹೋಗಿಬಿಟ್ಟ ಅಷ್ಟೇ. ಶಿಷ್ಯರು ನೋಡಿ ಹೇಳಿದ್ರು, ಯಪ್ಪ ನೀವು ಹೋಗ್ತೀರಾ? ಅಯ್ಯ, ನಾನು ಹೋಗಲ್ಲ. ಹೌದು, ಪೇತ್ರ ಹೇಳಿದ್ರು, ನಿಮ್ಮಲ್ಲಿ ನಿತ್ಯ ಜೀವದ ವಾಕ್ಯ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಬರೀ ಲೋಕದಲ್ಲಿ ಇವತ್ತು ಕೂಡ ಓದಿದೇವಲ್ಲ ಕೀರ್ತನೆಯಲ್ಲಿ, 70 ವರ್ಷ ಬೆಲ್ಲ ಹೆಚ್ಚಾಗಿದ್ರೆ 80, ಬೆಲ್ಲ ಹೆಚ್ಚಾಗಿದ್ರೆ 80. ಇವತ್ತು ಶುಗರ್, BP ಅದು ಇದೆಲ್ಲ 40 ವಯಸ್ಸಲ್ಲಿಯೇ ಬಂದ್ಬಿಡುತ್ತೆ. ಹಂಗೆ ತಾನೆ? 40 ವಯಸ್ಸಲ್ಲಿಯೇ ನಾವು ಡಾಕ್ಟರ್ನ ಹುಡುಕಿ ಹೋಗ್ತೇವೆ. ಯೇಸು ಕರ್ತನು ಯಾರನ್ನ ಅರ್ಥ ಮಾಡಿಕೊಂಡಿಲ್ಲ. ಈ ಲೋಕದಲ್ಲಿ ಮಾತ್ರ ಜೀವನನ್ನ, ಈ ಲೋಕದಲ್ಲಿ ಮಾತ್ರ ನಾವು ಜೀವಿಸಬೇಕಾದ್ರೆ ಬರೀ ಅನ್ಯ ಜನರ ಹಾಗೆ ತಿಂದು ಕುಡಿದು ಖುಷಿಯಾಗಿದ್ದು ಸಾಯೋಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬದುಕಬಹುದು. ನಮಗೆ ಒಂದು ನಿತ್ಯ ಜೀವ ಉಂಟು. ಅಲ್ಲಿ ಹೋಗಿ ಸೇರಬೇಕಾದ್ರೆ ಒಂದೇ ಮಾರ್ಗವು ಸತ್ಯವು ಜೀವವು ನಾನೇ. ಯೇಸು ಕರ್ತನು ಹೇಳಿದರು. ಹಾಗೆ ಇರುವಾಗ ಇಲ್ಲಿ ನೀವು ನೋಡಿದರೆ, ಪೇತ್ರನನ್ನು ನೋಡಿ ಯೇಸು ಗದರಿಸ್ತಾರೆ, ಸೈತಾನ ಹಿಂದೆ ಹೋಗು, ನಾನು ಮಾಡಿ ಮುಗಿಸಬೇಕಾಗಿರುವ ಒಂದು ಕಾರ್ಯ ಉಂಟು, ನೀನು ಬೇಕಾದ್ರೆ ಹಿಂಬಾಲಿಸುವ ಅಷ್ಟೇ. ಹಲ್ಲೆಲೂಯಾ. ಅಲ್ಲಿ ಅವರಿಗೆ ಅರ್ಥವಾಗ್ತಾರೆ. ಶಿಷ್ಯತ್ವ ಅರ್ಥವಾಗ್ತಾ ಇಲ್ಲ. ಶಿಷ್ಯತ್ವ ಅಂದ್ರೆ ಏನು? ಅದನ್ನು ಅವರು ಅರ್ಥ ಮಾಡಿಕೊಟ್ರು ಒಂದು ವಾಕ್ಯದಲ್ಲಿ. ಮುಂದೆ ಹೋದ್ರಿ ಆ 16ನೇ ಅಧ್ಯಾಯದಲ್ಲಿ. ನನ್ನ ಶಿಷ್ಯನಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಮೊದಲನೇದಾಗಿ ಅವನು ಏನು ಮಾಡಬೇಕು? ಅವನು ತನ್ನನ್ನು ನಿರಾಕರಿಸಬೇಕು. ಅವನು ತನ್ನನ್ನು
ನಿರಾಕರಿಸಬೇಕು. ಈ ಒಂದು ಯುದ್ಧ ನಡೀತಾ ಇರುವುದು ನಮ್ಮ ಸ್ವಇಚ್ಛೆಗೂ ದೇವರ ಚಿತ್ತಕ್ಕೂ ಮಧ್ಯದಲ್ಲಿ. ಮೊದಲು ಅವನು ತನ್ನ ಸ್ವಯಂವನ್ನು, ತನ್ನ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ತನ್ನ ಸ್ವಯಂ ತನ್ನನ್ನು ಆಳ್ವಿಕೆ ಮಾಡುವುದನ್ನು ಅವನು ಏನು ಮಾಡಬೇಕು? ತೆಗೆದು ಬಿಸಾಕಬೇಕು. ಸ್ವ ಇಚ್ಛೆಗಳು ಹೇಳ್ತಾರಲ್ಲ, ಸೆಲ್ಫ್ ಡಿಸೈರ್ಸ್. ನಾನು ಇಂಜಿನಿಯರ್ ಆಗಬೇಕು ಅಂತ ಬಯಸಿದೆ, ನಾನು ಈ ರೀತಿಯಲ್ಲಿ ಮದುವೆ ಮಾಡಬೇಕು ಎಂದು ನಾನು ಬಯಸಿದೆ, ಈ ರೀತಿಯಲ್ಲಿ ಸಂಪಾದಿಸಬೇಕು, ಈ ರೀತಿಯಲ್ಲಿ ಮನೆ ಕಟ್ಟಬೇಕು, ನನ್ನ ಹೆಂಡತಿ ಹಿಂಗಿರಬೇಕು, ಮಕ್ಕಳು ಹಿಂಗಿರಬೇಕು, ಹಿಂಗೆ ಓಡಾಡಬೇಕು, ಈ ರೀತಿಯಲ್ಲಿ ಪ್ಯಾಂಟ್ ಶರ್ಟ್ ಹಾಕೊಳ್ಬೇಕು. ಇದೆಲ್ಲ ನಮಗೂ ಒಂದು ಆಸೆಗಳು. ಯೇಸು ಕರ್ತನನ್ನು ಸಂಧಿಸುವಾಗ ಹೇಳಿದರು, ನಿನಗಿರುವ ಆಸೆಗಳೆಲ್ಲ ನೀನೊಂದು ಪ್ಯಾಕೇಜ್ ಅಲ್ಲಿ ಹಾಕಿ ಬಿಸಾಕಿ ಬಿಡು. ಅಲ್ಲೆಲೂಯ. ನಾನು ತೋರಿಸುವ ಮಗಳ ಜೊತೆಗೆ ಮದುವೆ ಮಾಡಿಕೊ, ನಾನು ಹೇಳುವ ಸೇವೆಯನ್ನು ಹೋಗಿ ಮಾಡು, ನೀನು ಬದುಕುವಿ. ನಾನು ಹೇಳೋದನ್ನು ನೀನು ಮಾಡದೆ ಹೋದರೆ ನೀನು ನನ್ನ ಸೇವೆಯನ್ನು ಮಾಡುವುದಿಲ್ಲ, ನೀನು ನಾಶವಾಗಿವಿ ಎಂದು ಹೇಳಿದರು. ನಾನು ಹೇಳಿದೆ, ನನಗೆ ಪ್ರಾಣ ಕೊಟ್ಟ ನಿಮಗೆ ಜೀವಮಾನವೆಲ್ಲ ವಿಧೇಯನಾಗಿರುವೇನು ಎಂದು ಒಪ್ಪಿಸಿಕೊಂಡೆ. ಅಲ್ಲೆಲೂಯ. ಆದರೆ ನೀವು ನೋಡಿರಿ, ಶ್ರೇಷ್ಠವಾದ ದೇವ ಸೇವಕಿಯನ್ನು ನನ್ನ ಹೆಂಡತಿಯಾಗಿ ಕೊಟ್ಟರು. ಇಬ್ಬರು ಮುತ್ತು ಮಕ್ಕಳು ಇವತ್ತವರ ಸೇವೆಯಲ್ಲಿ ಇದ್ದಾರೆ. ಶ್ರೇಷ್ಠವಾದ ಸೇವೆ, ಸತ್ಯವನ್ನು ಸಾರುವ ಸೇವೆ. ಸತ್ಯವನ್ನು ಸಾರುವುದು ಕಷ್ಟ, ನಿಜ ಹೇಳ್ತೇನೆ. ಆ ಅಂಕಲ್ ಹೇಳಿದಾರಲ್ಲ, ಹೆಚ್ಚು ಜನರು ಸತ್ಯ ಸಾರಲ್ಪಡುವಾಗ ನಿಲ್ಲುವುದಿಲ್ಲ. ಯಾರಾದರೂ ಇಬ್ಬಾಯಿ ಕತ್ತಿ ಅದು ಅವರನ್ನು ತಿದ್ದುಕೊಳ್ಳೋದಕ್ಕೆ ಹೇಳ್ತದೆ, ಸರಿಪಡಿಸಿಕೊಳ್ಳಿ, ಪಾಪ ಬಿಡು, ಪಾಪಗಳನ್ನು ಬಿಟ್ಟು ಬಾ ಎಂದು ಕರೆಯುತ್ತೆ. ಯೋಹಾನನು, ಸ್ಥಾನಿಕನಾದ ಯೋಹಾನನು ಮೊದಲ ಪ್ರಸಂಗ ಏನು? ರಿಪೆಂಟ್ ಅಂಡ್ ಬಿ ಬ್ಯಾಪ್ಟೈಸ್ಡ್. ಏನು? ಮನ ತಿರುಗಿರಿ, ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯ ಹತ್ತಿರ ಬಂದಿದೆ ಎಂದು ಹೇಳಿದನು. ಪರಲೋಕ ರಾಜ್ಯದಲ್ಲಿ ನೀವು ಹೋಗಿ ಮೊದಲು ಅದರಲ್ಲಿ ಸೇರ್ಬೇಕಾದ್ರೆ ಮೊದಲು ಮನ ತಿರುಗಬೇಕು, ಪಶ್ಚಾತ್ತಾಪ ಮಾಡಬೇಕು. ಅದನ್ನು ನಾವು ಸ್ಪಷ್ಟವಾಗಿ ಪ್ರಸಂಗವಾಗಿ ಮಾಡಿದನ್ನು ನಾವು ನೋಡ್ತೇವೆ. ಅಲ್ಲೆಲೂಯ. ಇರುವಾಗ ಸ್ವಯಂ ಆಳ್ವಿಕೆ ಮಾಡುವಾಗ ದೇವರಲ್ಲಿ ಆಳ್ವಿಕೆ ಮಾಡಕ್ ಆಗಲ್ಲ. ಅಲ್ಲೆಲೂಯ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಸ್ವಯಂ ಆಳ್ವಿಕೆ ಮಾಡುವಾಗ ದೇವರಲ್ಲಿ ಆಳ್ವಿಕೆ ಮಾಡಲ್ಲ. ನಮ್ಮ ಸ್ವ ಇಚ್ಛೆಗಳು, ಶರೀರದ ಇಚ್ಛೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಹೇಳಿದ್ರೆ ಬದುಕು ಬಾಳಿನ ಡಂಬರ ಇಸ್ ವೆರಿ ಡೇಂಜರಸ್. ಎಲ್ಲ ನಮಗೆ ಸಿಕ್ಕಿದ ಮೇಲೆ ದೇವರೇ ಬೇಡ ಎಂದು ಬದುಕೋದೇ ಅದು. ಒಳ್ಳೇದು ಕೆಟ್ಟದ್ದು ಗೊತ್ತಾಗುತ್ತೆ. ಈ ಹಣ್ಣನ್ನು ತಿಂದ್ರೆ ಒಳ್ಳೇದು ಕೆಟ್ಟದು ಗೊತ್ತಾಗಿ ಬಿಡುತ್ತೆ. ಅಂದ್ರೆ ನಿಮಗೆ ಇನ್ನು ಮುಂದೆ ನೀವಾಗಿ ಬದುಕಬಹುದು. ದೇವರು ನಿಮ್ಮನ್ನು ಯಾಕೆ ಸೃಷ್ಟಿ ಮಾಡಿದರು, ಅವರೆಂತವರು, ಅವರ ಉದ್ದೇಶ ಏನು, ಇದೆಲ್ಲ ನಿಮಗೆ ಅವಶ್ಯಕತೆನೇ ಇಲ್ಲ. ನೀವಾಗಿ ಇಷ್ಟ ಪ್ರಕಾರ. ಆದ್ರಿಂದ ಅವರು ಕೊಲೆ ಮಾಡಿದರು, ವ್ಯಭಿಚಾರ ಮಾಡಿದರು, ಕದಿದರು, ಎಲ್ಲಾ ಪಾಪಗಳನ್ನು ಮಾಡಿದರು. ಯಾಕಂದ್ರೆ ನನ್ನ ತಂದೆ ಯಾರೆಂದು ಗೊತ್ತಿಲ್ಲ, ಪರಿಶುದ್ಧರೆಂದು ಗೊತ್ತಿಲ್ಲ, ನೀತಿ ಸ್ವರೂಪನೆಂದು ಗೊತ್ತಿಲ್ಲ, ಪ್ರೀತಿ ಸ್ವರೂಪನೆಂದು ಗೊತ್ತಿಲ್ಲ. ಆದ್ರಿಂದ ಅವ್ರ ಇಷ್ಟ ಪ್ರಕಾರ ಕೈನ ಹಾಬೇಲನ್ನು ಸಾಯಿಸಿದ ಕಾರಣ, ತನ್ನ ಸೃಷ್ಟಿ ಮಾಡಿ ದೇವರು ಎಂತವರೆಂದು ಗೊತ್ತಿಲ್ಲದ ಕಾರಣ ಅವನಂಗೆ ಮಾಡಿದ. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಯೇಸು ಕರ್ತನು ಸ್ಪಷ್ಟವಾಗಿ ಮೊದಲು ನಿಮ್ಮ ಸ್ವಯಂವನ್ನು ತೆಗೆದು ಬಿಸಾಕಬೇಕು, ನಿಮ್ಮ ಸ್ವಯಂವನ್ನು ಸಾಯಿಸಬೇಕು. ಹಲ್ಲೆಲೂಯಾ. ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸಲೆಂದು ಪೌಲನು ಒಪ್ಪಿಸಿಕೊಟ್ಟನು. ಹಾಗಾದ್ರೆ ಮೊದಲು ನಮ್ಮ ಸ್ವಯಂವನ್ನು ಸಾಯಿಸಬೇಕು. ನಾವು ಸ್ವ ಇಚ್ಛೆಗಳು, ಸ್ವಯ ಆಸೆ, ನಾನು ಯಾರಿಗಾಗಿ ನಾನು ನನಗಾಗಿ ಬದುಕಿದರೆ ನಾನು ಸ್ವಾರ್ಥಿ, ನಾನು ದೇವರಿಗಾಗಿ ಬದುಕಬೇಕು. ಹಲ್ಲೆಲೂಯಾ. ಇಲ್ಲಿ ಶಿಷ್ಯರಾಗಿ ಇರಬೇಕು. ನಿಜವಾದ ಶಿಷ್ಯತ್ವ ಏನಂತ ನೋಡಿದ್ರೆ, ಮೊದಲನೇದಾಗಿ ನೀವು ಮೊದಲು ನಿಮ್ಮ ಸೆಲ್ಫ್ ವಿಲ್, ನಿಮ್ಮ ಸ್ವಯಂವನ್ನು ಸಾಯಿಸಿ, ಅದು ಇನ್ನು ಮುಂದೆ ಬರಲೇಬಾರದು, ನಿಮ್ಮನ್ನು ಆಳ್ವಿಕೆನೇ ಮಾಡಬಾರದು. ಅಂದ್ರೆ ನೀವು ನಿಮ್ಮನ್ನು ನಿರಾಕರಿಸಬೇಕು ಎಂದು ಹೇಳಿದರು. ಆಮೇಲೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ನಿಧಾನಕ್ಕೆ ಮೊದಲು ನಿರಾಕರಿಸಬೇಕು. ಎರಡನೇದಾಗಿ ಶಿಲುಬೆಯನ್ನು ಹೊತ್ತುಕೊಳ್ಳುವುದಂದ್ರೆ ಏನು? ದೇವರ ಚಿತ್ತವನ್ನು ಸ್ವೀಕರಿಸಿ ಮಾಡುವುದು. ಯೇಸು ಕರ್ತನಿಗೆ ಶಿಲುಬೆ ದೇವಚಿತ್ತ. ಹಲ್ಲೆಲೂಯಾ. ಯೇಸು ಕರ್ತನಿಗೆ ಶಿಲುಬೆ ದೇವಚಿತ್ತ. ನಾವು ಶಿಲುಬೆಯನ್ನು ಹೊತ್ತುಕೊಳ್ಬೇಕು, ಹೆದರಬೇಡಿರಿ. ನೀವು ಶಿಲುಬೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಅವರೆಲ್ಲ ಮಾಡಿ ಮುಗಿಸ್ತಾರೆ. ಅವರು ಪಟ್ಟ ಕಷ್ಟಗಳು ನಾವು ಒಂದು ಡ್ರಾಪ್ ಕೂಡ ಅದನ್ನು ಅನುಭವಿಸಕ್ಕಾಗಲ್ಲ. ಸ್ವಯಂವನ್ನು ನಿರಾಕರಿಸಿಬಿಟ್ಟು ಶಿಲುಬೆ ಅಂದ್ರೆ ದೇವರ ಚಿತ್ತ. ನಿಮಗೋಸ್ಕರ ದೇವರೊಂದು ಯೋಜನೆಯನ್ನು ಇಟ್ಟಿದ್ದಾರೆ. ನೀವು ಎಲ್ಲಿ ಬದುಕಬೇಕು, ಯಾರ ಜೊತೆಗೆ ಮದುವೆ ಮಾಡಿಕೊಳ್ಬೇಕು, ಯಾವ್ದು ಕೆಲಸ ಮಾಡಬೇಕು, ನಿಮ್ಮ ಮಕ್ಕಳು ಹೆಂಗಿರ್ಬೇಕು,
ಇದೆಲ್ಲವನ್ನು ದೇವರ ಚಿತ್ತ ಪ್ರಕಾರ ಮಾಡಬೇಕು ಎಂದು ಯೇಸು ಕರ್ತನು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ನೀವು ಸ್ವೀಕರಿಸಬೇಕು. ನಾನು ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಟ್ಟೆ, ಆ ದೇವರು ಅವರ ಚಿತ್ತ ಎಂದು ತಿಳಿಸಿ ನನ್ನನ್ನು ಇವತ್ತು ಸೇವೆಯಲ್ಲಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಅದನ್ನು ಬಿಡುವುದು ಬಹಳ ಸುಲಭವಾದ ಕಾರ್ಯ ಅಲ್ಲ ರೀ. ಬಟ್ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಬಿಟ್ಬಿಡ್ತೀರಿ. ನಾನು ಎಷ್ಟೋ ಜನರನ್ನು ಬಿಡೋಕೆ ಹೇಳಿದೆ, ಬಿಡ್ತಾ ಇಲ್ಲ. ಎಷ್ಟೋ ಜನ ಹೇಳಿದೆ, ಇವತ್ತು ಹೇಳಿದ್ರೆ ಕೆಲವೊಂದು ಜನರನ್ನು ದೇವರ ಸೇವೆಗೆ ಕರೆದಿದ್ದಾರೆ, ಬಿಡುವುದಕ್ಕೆ ಕಷ್ಟಪಡ್ತಾರೆ. ನಾನು ಹೇಳಿದೆ, ಪ್ರಾಣವನ್ನೇ ಕೊಟ್ಟಿದ್ದಾರೆ, ಇದನ್ನು ಬಿಡೋಕ್ಕಾಗಲ್ವಾ? ಇಂಜಿನಿಯರಿಂಗ್ ಬಿಟ್ಟದನ್ನು ನಾನು ದೊಡ್ಡದಾಗಿ ಹೇಳಿಕೊಳ್ಳುವುದಿಲ್ಲ, ನಾನು ಹೋಲಿಕೊಳ್ಳುವುದು ನನ್ನ ಅಪ್ಪನನ್ನು. ಹಲ್ಲೆಲೂಯಾ. ಅವರು ನನಗಾಗಿ ಪ್ರಾಣ ಕೊಟ್ಟು ಪಾಪಿಯಾಗಿ ಇದ್ದ ನನ್ನನ್ನು ರಕ್ಷಿಸಿದಾರಲ್ಲ, ಅದೇ ದೊಡ್ಡ ಮಹತ್ ಕಾರ್ಯ. ಅದಕ್ಕೋಸ್ಕರ ಏನಾದರೂ ಬಿಡುತ್ತೇನೆ, ಇದೆಲ್ಲ ಶೂನ್ಯ, ಒಂದು ಡಿಗ್ರಿ ಎಲ್ಲ ಶೂನ್ಯ. ಹಲ್ಲೆಲೂಯಾ. ನಾವು ಬಿಟ್ಟು ಬರೋದೆಲ್ಲ ಏನೂ ಇಲ್ಲ, ಅವರು ಬಿಟ್ಟು ಬಂದದ್ದು ದೊಡ್ಡ ಮಹತ್ ಕಾರ್ಯ. ಹಲ್ಲೆಲೂಯಾ. ಹಾಗೆ ಇರುವಾಗ ಮೊದಲನೇದಾಗಿ ನಮ್ಮ ಸ್ವಯಂ ಆಸೆಗಳನ್ನು ನಾವು ಏನು ಮಾಡಬೇಕು? ಎಲ್ಲ ತೆಗೆದಾಗಬೇಕು. ನಾವು ನಮ್ಮ ಜೀವನವನ್ನು ನಮಗೋಸ್ಕರ ಇರುವುದನ್ನು ಆರಿಸಿಕೊಳ್ಳದೆ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ಬೇಕು. ಯೇಸು ಕರ್ತನು ಗೆತ್ಸೆಮನೆಯಲ್ಲಿ ಮಾಡಿದ ಪ್ರಾರ್ಥನೆ ಏನು? ನನ್ನ ಚಿತ್ತ ಅಲ್ಲ, ನಿಮ್ಮ ಚಿತ್ತ ನೆರವೇರಲಿ. ಪ್ರತಿಯೊಂದು ಕಾರ್ಯದಲ್ಲಿ ಚಿಕ್ಕದು ದೊಡ್ಡದು ದೇವರ ಚಿತ್ತ ನೆರವೇರಬೇಕು ಎಂದು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಚಿತ್ತವಾದರೆ ನೆರವೇರುತ್ತದೆ, ಇಲ್ಲಾದ್ರೆ ಆಗಲಿ ಹೋಗೋದು ಬಿಟ್ಬಿಡ್ಬೇಕು. ಅದನ್ನು ಹಿಡಿದುಕೊಂಡಿರಬಾರದು. ಕೆಲವರು ಆರಿಸಿ ಇಟ್ಟುಬಿಟ್ಟು ಆಮೇಲೆ ಚಿತ್ತ ನೆರವೇರಲಿ ಅಂತ ಹೇಳ್ತಾರೆ. ಕೈಯಲ್ಲಿ ಇರುವುದನ್ನು ಬಿಡು, ಹೋಗಲಿ, ಆಮೇಲೆ ಚಿತ್ತವನ್ನು ತೋರಿಸ್ತೇನೆ. ಏನು ಚಿತ್ತ? ಏನೂ ಗೊತ್ತಿಲ್ಲ ಹೇಳ್ತಾರೆ, ಏನೋ ಗೊತ್ತಿಲ್ಲ. ಎಲ್ಲ ಸ್ಪಷ್ಟವಾಗಿ ಒಂದು ಬುಕ್ಕೆ ಕೊಟ್ಟಿದ್ದಾರೆ. ಸತ್ಯವೇದವು ಕೊಡಲ್ಪಟ್ಟಿದೆ, ದೇವರ ಆತ್ಮನು ಇದ್ದಾರೆ, ಪ್ರವಾದಿಗಳಾಗಿ ನಾವು ಇದ್ದೇವೆ. ಹಲ್ಲೆಲೂಯಾ. ಒಂದು ವೇಳೆ ಅರ್ಥವಾಗಲಿದ್ರೆ ಬನ್ನಿರಿ, ಪ್ರಾರ್ಥನೆ ಮಾಡೋಣ, ದೇವರು ನಿಮಗೆ ತಿಳಿಸುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇರುವಾಗ ಮೊದಲನೇದಾಗಿ ನೀವು ನಿಮ್ಮ ಸ್ವಯಂವನ್ನು ನಿರಾಕರಿಸಬೇಕು. ಆಮೇಲೆ ಶಿಲುಬೆ ಅಂದ್ರೆ ದೇವರ ಚಿತ್ತ. ನಾನು ಯಾರಾಗಿ ಇರಬೇಕು ಎಂದು ದೇವರ ಹತ್ರ ಹೋಗಿ ಕೇಳಬೇಕು. ನಾನು ಸೇವೆಗೆ ಬರುವಾಗ ಎಷ್ಟೋ ಸೇವಕರನ್ನು ನಾವು ನೋಡಿ ಬರ್ತೇವೆ, ಇವರು ಹಾಗೆ ಆಗಬೇಕು, ಅವರು ಹಾಗೆ ಆಗಬೇಕು ಅಂತ ಕೇಳಬಾರ್ದು. ಹಲ್ಲೆಲೂಯಾ. ನಾನು ಸೇವೆಗೆ ಬರುವಾಗ ನಾನು ದೇವರು ಹೇಳಿದ್ರೆ, ನನಗೆ ಅಂದ್ರೆ ಸೇವಕರಿರುವ ಬ್ಯಾಕ್ ಗ್ರೌಂಡ್ ಅಲ್ಲಿಂದ ನಾನು ಬಂದಿಲ್ಲ, ಸೇವೆ ಅಂದ್ರೆ ಏನು ಗೊತ್ತಿಲ್ಲ, ನಾನು ಟೀಚರ್ ಫ್ಯಾಮಿಲಿಯಿಂದ ಬಂದವನು. ಹಂಗೆ ಇರುವಾಗ ನಾನು ಯಾರ ಇರಬೇಕು ಅಂದ್ರೆ ನನಗೆ ಗೊತ್ತೇ ಇಲ್ಲ. ದೇವರ ಹತ್ರ ಒಪ್ಪಿಸಿಕೊಟ್ಟೆ, ಅಪ್ಪ ನಾನು ಯಾರ ಇರಬೇಕು, ನೀವೇ ಒಂದು ನಿರ್ಧಾರ ತಗೊಳ್ಳಿ. ದೇವರು ಹೇಳಿದ್ರು, ತುಂಬಾ ಒಳ್ಳೆಯದನ್ನು ಕೇಳಿದಿ, ನೀನು ಏನಾಗಬೇಕು ಅಂತ ನಾನೇ ನಿನಗೆ ಹೇಳಿಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ಯಾರಾಗಿದ್ದೇನೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಎಲ್ಲ ವರಗಳು ಕೊಟ್ಟಿದ್ದಾರೆ, ಆವಾಗ ಹೆಂಗೆ ಉಪಯೋಗಿಸ್ತಾರೆ, ಮಾತನಾಡ್ತಾರೆ ನಮ್ಮ ಮುಖಾಂತರ. ಬಟ್ ನಾನು ಇವರ ಹಾಗೆ ಇರಬೇಕು, ಅವರ ಹಾಗೆ ಇರಬೇಕಲ್ಲ ಆಸೆ ಪಡದೆ, ನಾನು ಯಾರಾಗಿರ್ಬೇಕಂತ ನೀವು ಡಿಸೈಡ್ ಮಾಡಿ ಎಂದು ಒಪ್ಪಿಸಿಕೊಳ್ಳೋದೇ ಉತ್ತಮ. ಹಲ್ಲೆಲೂಯಾ. ಅವರು ನೋಡಿಕೊಳ್ತಾರೆ, ಅವರು ಶ್ರೇಷ್ಠವಾಗಿ ನಡೆಸುವರು. ಹಲ್ಲೆಲೂಯಾ. ಅವರಿಟ್ಟಿರುವ ಯೋಜನೆಗಳು ಶ್ರೇಷ್ಠವಾದವುಗಳೇ. ಅದೇ ನೀವು ಅರ್ಥ ಮಾಡಿ, ನಿಮಗೆ ಒಂದು ಹೆಂಡತಿಯ ಒಂದು ಗಂಡನ ನೀವು ಆರಿಸಿಕೊಳ್ಳೋದನ್ನು ಬಿಟ್ಟು ನೀವು ದೇವರಿಗೆ ಒಪ್ಪಿಸಿಕೊಡಿ. ಯವನಸ್ಥರ ಇವರು ಹೇಳ್ತೇನೆ, ನೀವು ಯಾಕೆ ಹುಡುಕುತ್ತೀರಿ? ನೀವು ಓದುವ ಕಾರ್ಯವನ್ನು ಮಾಡಿರಿ, ನೀವು ಕೆಲಸ ಮಾಡುವ ಕಾರ್ಯವನ್ನು ನೋಡಿ, ನಿಮ್ಮ ಭವಿಷ್ಯವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟಿರಿ. ಆರಿಸಿಕೊಂಡವರೆಲ್ಲ ಬಿದ್ದು ಹೋದರೆ, ಅವರಾಗಿ ಆರಿಸಿಕೊಂಡವರೆಲ್ಲ ಬಿದ್ದು ಹೋದರು. ದೇವರು ಆರಿಸಿಲ್ದು ಬಿಟ್ಟವರೆಲ್ಲ ಎದ್ದು ನಿಲ್ಲುತ್ತಾರೆ, ಜಯಶಾಲಿಗಳಾಗಿದ್ದಾರೆ. ನಾವು ಆರಿಸಿಕೊಂಡು ಯಾವುದು ಸರಿಯಾಗಿ ಬರಲ್ಲ. ಯಾಕಂದ್ರೆ ನಾವು ಮನುಷ್ಯರು, ನಮಗೆ ಆಕರ್ಷಣೆ ಬರುತ್ತೆ, ನೋಡುವಾಗ ಅಟ್ರಾಕ್ಷನ್ ಆಗುತ್ತೆ. ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿ, ಇವ್ರನ್ನ ಮದುವೆ ಮಾಡಿ ಅವಳನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿರುತ್ತೆ. ದೇವರು ಹೇಳ್ತಾರೆ, ಬೇಡ, ಇದು ಬೇಡ, ನಾನು ತೋರಿಸೋಳು ಮದುವೆ ಮಾಡೋದು, ನಾನು ತೋರಿಸೋನು ಮದುವೆ ಮಾಡೋದು ಹೇಳಿದ್ರೆ, ನೀವು ದೇವರು ತೋರಿಸೋನು ಮದುವೆ ಮಾಡಿದ್ರೆ ಅದನ್ನು ಜೀವನದಲ್ಲಿ ದೇವರು ನಡೆಸಿಕೊಡೋದ್ರಿಂದ ಕೊನೆ ತನಕ ನಡೆಸುವರು. ನೀವು ಹಾಗೆ ಆರಿಸಿಕೊಂಡ್ರೆ ನಿಮ್ ಕಷ್ಟಕಾಲ ಬರುವ ಯಾರ ಹತ್ರ ಹೋಗಿ ಹೇಳಿರಿ, ಅಪ್ಪ ನಾನು ಬೇಡ ಅಂತ ಹೇಳಿದ್ರಲ್ಲ, ನೀವು ಮಾಡಿಕೊಂಡಿಲ್ಲ ಅಂದ್ರೆ ಅವರೇ ಕೇಳ್ತಾರೆ. ಆಮೇಲೆ ವೈಫ್ ಇಸ್ ಲೈಫ್. ಒಂದ್ಸಾರಿ ಮದುವೆ ಆದರೆ ಅದರಿಂದ ನೀವು ಆರಿಸಿಕೊಳ್ಳುವಾಗ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ಯಾವ್ದಾದ್ರು ಕೆಲಸವಾದ್ರೆ, ಓದುವ ಕಾರ್ಯ, ಒಂದು ಮನೆ ತಗೊಳ್ಳೋದಾದ್ರು, ಒಂದು ಜಾಗ ತಗೊಳ್ಳೋದಾದ್ರು, ಚಿಕ್ಕ ದೊಡ್ಡ ಎಲ್ಲಾ ಕಾರ್ಯದಲ್ಲೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ನಿಮ್ಮ ಸ್ವಯಂ ನಿಮ್ಮನ್ನು ಆಳ್ವಿಕೆ ಮಾಡಿ ಅವರು ಹೇಳಿದ್ರು, ಇವರು ಹೇಳಿದ್ರು, ಅವರ ಆಲೋಚನೆ ಹೇಳಿದ್ರು, ಶ್ರೇಷ್ಠವಾದ ಕೌನ್ಸಿಲ್ ಹೇಳಿದ್ರು, ಬಿಡಿರಿ, ದೇವರು ಹೇಳಲಿ. ಮೊದಲು ದೇವರು ಹೇಳಲಿ, ದೇವರ ಬಾಯಿಂದ ಬರಲಿ. ದೇವರು ಇಲ್ಲವೇ? ಮಾತನಾಡುವ ದೇವರವರು. ಹಲ್ಲೆಲೂಯಾ. ಮಾತಾಡುವ ಸ್ಥಳಕ್ಕೆ ಬನ್ನಿರಿ. ಹಲ್ಲೆಲೂಯಾ. ಅವರು ಅಲ್ಲಿ ಮಾತನಾಡ್ತಾರೆ. ನೀವು ಬಂದು ಆಲೋಚನೆ ತಗೊಂಡು ಹೋದ್ರೆ ದೇವರ ಚಿತ್ತ ಪ್ರಕಾರ ಮಾಡುವ ಎಲ್ಲದರಲ್ಲಿ ಜಯ. ಹಲ್ಲೆಲೂಯಾ. ಇರುವ ಮೊದಲು ನಿಮ್ಮ ಸ್ವಯವನ್ನು ನಿರಾಕರಿಸಬೇಕು. ಸೇವಕರಾಗಿದ್ರು ಸರಿ, ನೀವು
ವಿಶ್ವಾಸಿಗಳಾಗಿದ್ರು ಸರಿ, ದೇವರ ಚಿತ್ತಿಗೆ ಒಪ್ಪಿಸಿಕೊಡಿರಿ. ನೀವು ನಿಮ್ಮ ಸ್ವಯಂವನ್ನು ನಿರಾಕರಿಸಿ ಆಮೇಲೆ ಏನ್ ಮಾಡಬೇಕು? ದೇವರ ಚಿತ್ತವನ್ನು ಸ್ವೀಕರಿಸಿ ಅದನ್ನು ಮಾಡಬೇಕು. ಸುಮ್ಮನೆ ಸ್ವೀಕರಿಸಿಕೊಂಡು ಇರುವುದಲ್ಲ, ಅದನ್ನು ಮಾಡಬೇಕು. ಆಮೇಲೆ ಮೂರನೇದಾಗಿ ಏನ್ ಹೇಳಿದರು? ಮೂರನೇದಾಗಿ ಏನ್ ಹೇಳಿದರು? ಪ್ರಾಣವನ್ನು ಉಳಿಸಿಕೊಳ್ಳಲು ಅಲ್ಲಲ್ಲಮ್ಮ, ಆ ವಾಕ್ಯವಲ್ಲಿ ಮುಗಿಸಿರಲಿಲ್ಲ ಅಲ್ವಾ? ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮೊದಲು ತನ್ನನ್ನು ನಿರಾಕರಿಸಿ, ಆ ಒನ್ ಪಾರ್ಟ್, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ಎರಡನೇ ಭಾವ. ಆಮೇಲೆ ನನ್ನ ಹಿಂದೆ ಬರಲಿ. ಲೂಕನ ಬರೆದ ಸುವಾರ್ತೆ 9:27 ನೀವು ದಿನ ಪ್ರತಿನಿತ್ಯ ನನ್ನನ್ನು ಹಿಂಬಾಲಿಸಿರಿ ಎಂದು ಯೇಸು ಕರ್ತನು ಬರೆದಿದ್ದಾರೆ. ಮೊದಲು ಸ್ವಯಂವನ್ನು ನಿರಾಕರಿಸಬೇಕು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಅದನ್ನು ಮಾಡುವ ಹೆಜ್ಜೆ ಇಡಬೇಕು. ಮೂರನೇದಾಗಿ ನಿಮ್ಮನ್ನು ನಡೆಸುವ ಒಬ್ಬ ದೇವರಿದ್ದಾರೆ, ಆ ನಡೆಸುವಿಕೆಯಲ್ಲಿ ಪ್ರತಿನಿತ್ಯ ಆತನನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಆ ಶ್ರೀಮಂತನಾಗಿದ್ದ ಯಹೂದ್ಯರು ನೋಡಿ ಹೇಳಿದರು, ನಿನ್ನಲ್ಲಿ ಒಂದು ದೋಷ ಇದೆ, ನೀನು ನಿನ್ನ ಕೈಯಲ್ಲಿ ಇರುವ ಎಲ್ಲ ಹಣವನ್ನು ಮಾರಿ ಬಡವರಿಗೆ ಕೊಟ್ಟು ಬಿಟ್ಟು ನನ್ನನ್ನು ಹಿಂಬಾಲಿಸು, ನಿತ್ಯ ಜೀವ ಸಿಕ್ಕದೆ ಅಂತ ಹೇಳಿದರು. ಅವನು ದೇವರನ್ನು ಇಡಬೇಕಾಗಿರುವ ಸ್ಥಳದಲ್ಲಿ ಹಣವನ್ನು ಇಟ್ಟದ್ರಿಂದ, ಹಣವನ್ನು ಆಳ್ವಿಕೆ ಮಾಡೋದ್ರಿಂದ ಹಣವೇ ನನಗೆ ದೇವರನ್ನು ಹೇಳಿಬಿಟ್ಟು ಹೋಗಿಬಿಟ್ಟ. ದುಃಖ ಮುಖವುಳ್ಳವನಾಗಿ ಪೇತ್ರನು ನೋಡಿದ, ಇವನಿಗೆ ಈ ಗದಿನ ನಮ್ ಗದಿಯೆಲ್ಲ ಏನಾಗುತ್ತೆ? ನಾ ಹೇಳ್ತೇನಲ್ಲ, ಹಣ ಅವನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಕೋವಿಡ್ ಬಂತು, ಎಷ್ಟು ಶ್ರೀಮಂತರು ನಾಶವಾದರು, ಎಷ್ಟು ಶ್ರೀಮಂತರಿಗೆ ಬರೀ ಮನೆ ಮಾತ್ರ ಇತ್ತು, ಒಳಗಡೆ ಯಾರು ಇಲ್ಲ. ಅವರು ಸೇರಿಸಿ ಇಟ್ಕೊಂಡ ಯಾವುದು ಬೆಳ್ಳಿ ಬಂಗಾರ ಅವರು ಕಾಪಾಡಲಿಲ್ಲ. ನಾ ಹೇಳ್ದಲ್ಲ, ಯಾವಾಗ ಹೋಗ್ತೇವೆ ಗೊತ್ತಿಲ್ಲ. ನೀವು ಸಂಪಾದಿಸಿಕೊಳ್ಳಬೇಕಾದ್ರೂ ಯೇಸು ಕರ್ತನ ಅವರ ಚಿತ್ತ ಪ್ರಕಾರ ಅವರು ನೀವು ಒಪ್ಪಿಸಿಕೊಟ್ಟು ನಿಮ್ಮ ಸ್ವಯಂವನ್ನು ನಿರಾಕರಿಸಿ ನೀವು ಆತನ ಚಿತ್ತ ಪ್ರಕಾರ ನಾನು ಬದುಕುವೆನೆಂದು ಒಪ್ಪಿಸಿಕೊಟ್ಟು ಅದನ್ನು ತಿಳ್ಕೊಂಡು ಅದನ್ನು ಅನುಸರಿಸಿ ಪ್ರತಿನಿತ್ಯ ಆತನ ನಡೆಸುವಿಕೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ನಡೆಸುವ ದೇವರೊಬ್ಬರಿದ್ದಾರೆ. ನೀವು ಹೇಳ್ತಾರೆ, ನಾನು ಹೇಳ್ತೇನೆ, ಯೇಸು ಕರ್ತನ ಸೇವೆಯನ್ನು ಪ್ರಾರಂಭಿಸುವಾಗಲೇ ಅವರು ಶೋಧನೆ ಕಾಲದಲ್ಲಿ ಇರುವಾಗ ಎರಡು ಪ್ರಾಮುಖ್ಯವಾದ ಕಾರ್ಯಗಳನ್ನು ಅಲ್ಲಿ ನೋಡಬಹುದು. ಮೊದಲನೇದಾಗಿ ಪವಿತ್ರ ಆತ್ಮನು ಅವರನ್ನು ನಡೆಸಿಕೊಂಡು ಹೋದರು. ಎರಡನೇದಾಗಿ ವಾಕ್ಯಗಳನ್ನು ಉಪಯೋಗಿಸಿ ಅವರು ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬವನ್ನು ಸೋಲಿಸಿದರು, ಜಯಿಸಿದರು. ಹಲ್ಲೆಲೂಯಾ. ನಾನು ಇದು ಹೇಳಕ್ ಬಂದ್ರೆ ನೀವು ಅದು ಹೇಳಿಬಿಟ್ರು. ನಾನು ಎರಡನ್ನು ಸೇರಿಸಿ ಹೇಳ್ತೇನೆ. ಅವರು ಆ ಆಸೆಗಳನ್ನು, ದುರಾಸೆಗಳನ್ನು ಸೋಲಿಸಿದರು, ಜಯಿಸಿದರು. ಹಲ್ಲೆಲೂಯಾ. ಇರುವಾಗ ನಮಗೆ ಕೊಡಲ್ಪಟ್ಟಿರುವುದು ಮೊದಲನೇದಾಗಿ ಸತ್ಯವೇದವು, ಎರಡನೇದಾಗಿ ಪವಿತ್ರ ಆತ್ಮನು. ಈ ಪವಿತ್ರ ಆತ್ಮನೇ ಸಭೆಯನ್ನು ಆಳ್ವಿಕೆ ಮಾಡುವರಾಗಿದ್ದಾರೆ. ಸಭೆಗೆ ತಲೆ ಯೇಸು, ಪವಿತ್ರ ಆತ್ಮನು ಸಭೆಯನ್ನು ಆಳ್ವಿಕೆ ಮಾಡುತ್ತಾರೆ. ಅವರು ಪವಿತ್ರ ಆತ್ಮನು ಸೇವಕರ ಮುಖಾಂತರ ಮಾತನಾಡುತ್ತಾರೆ. ಅವರು ಬೋಧಕರು, ಬೇರೆ ಯಾರೆಲ್ಲ ಇದ್ದಾರೆ? ಸಭೆ ಪಾಲಕರು, ಸುವಾರ್ತೆಯನ್ನು ಸಾರುವವರು, ಪ್ರವಾದಿಗಳು, ಐದನೇದಾಗಿ ಇನ್ನೊಬ್ಬರು ಉಂಟಲ್ಲ, ಬೋಧಕರು, ಟೀಚರ್ಸ್. ಓಕೆ, ಈ ರೀತಿಯಲ್ಲಿ ಎಲ್ಲರೂ ಅಪೊಸ್ತಲರು, ಇದೆಲ್ಲರೂ ಕೂಡ ಸಭೆಯನ್ನು ಕಟ್ಟುವರಾಗಿದ್ದಾರೆ. ಹಾಗೆ ಇರುವಾಗ ದೇವರು ಕೊರತೆ ಇಟ್ಟರಲ್ಲ, ಸಂಪೂರ್ಣವಾಗಿ ಜನರು ಬಂದು ಆಧ್ಯಾತ್ಮಿಕ ರೀತಿಯಲ್ಲಿ ಬೆಳೆದು ದೇವರ ಚಿತ್ತವನ್ನು ತಿಳಿದುಕೊಂಡು ಅದನ್ನು ಅನುಸರಿಸಿ ನಡೆದು ಆಶೀರ್ವಾದವನ್ನು ಹೊಂದಿಕೊಂಡು ಆಶೀರ್ವಾದ ನಿಧಿಯಾಗಿ ಇರುವುದಕ್ಕೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಸಭೆಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಂಗಿರುವಾಗ ಇದು ಇಲ್ಲ ಅದು ಇಲ್ಲ ಅಂತ ನೀವು ಹೇಳಬಾರದು. ಅರ್ಥವಾಯ್ತಾ? ದೇವರು ನಡೆಸ್ತಾರೆ. ವಾಕ್ಯವು ಕೊಡಲ್ಪಟ್ಟಿದೆ. ವಾಕ್ಯವನ್ನು ಮೊದಲು ನಾವು ಏನು ಮಾಡಬೇಕು? ಪ್ರತಿನಿತ್ಯ ಧ್ಯಾನಿಸಬೇಕು. ಪವಿತ್ರಾತ್ಮನ ಮುಖಾಂತರ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಬಲ ಸಿಕ್ಕುತ್ತೆ. ದೇವರ ಆತ್ಮನು ಯೇಸು ಕರ್ತನಲ್ಲಿ ಇದ್ದದರಿಂದನೇ ಅವರು ಆ ಶೋಧನೆ ಕಾಲದಲ್ಲಿ ಜಯಿಸಿದರು. ಹಲ್ಲೆಲೂಯಾ. ಪವಿತ್ರ ಆತ್ಮನ ಬರಿದರಾಗಿ ಪ್ರಾರ್ಥನೆ, ದೇವರು ಕೊಟ್ಟಿರುವ ಅನ್ಯ ಭಾಷೆಗಳು, ದೇವರು ಕೊಟ್ಟಿರುವ ವರಗಳನ್ನು ಉಪಯೋಗಿಸಿ ಪ್ರಾರ್ಥನೆ ಮಾಡಿರಿ. ಪ್ರತಿನಿತ್ಯ ಸತ್ಯವೇದವನ್ನು ಧ್ಯಾನಿಸಿರಿ. ಆವಾಗ ದೇವರ ಚಿತ್ತ ಏನಂತ ನಿಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ದೇವರ ಚಿತ್ತ ಏನೆಂದು ಗೊತ್ತಾಗ ಒಂದು ವೇಳೆ ಆಮೇಲೆ ಗೊತ್ತಾಗದೆ ಹೋದ್ರೆ ನೀವು ನಮ್ಮ ಕಡೆ ಬನ್ನಿರಿ, ಪ್ರವಾದಿಗಳಾಗಿರೋ ನಮ್ಮ ಮುಖಾಂತರ ದೇವರು ಮಾತನಾಡುವರು. ಹಲ್ಲೆಲೂಯಾ. ಇರುವಾಗ ನಿಮಗೆ ನಡೆಸುವಿಕೆ ಸಂಪೂರ್ಣವಾಗಿ ಸಿಕ್ಕುತ್ತೆ. ನೀವು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರಬೇಕು. ಸತ್ಯವೇದಕ್ಕೆ ಹೆಚ್ಚಾದ ಸಮಯ ಕೊಡಬೇಕು. ದೇವರ ಯಾರು ನೀವು ಆದಿಕಾಂಡದಿಂದ ಪ್ರಕಟಣೆ ಬರ ಓದಿ ಅರ್ಥ ಮಾಡಿಕೊಳ್ಳಬೇಕು. ಈ ಭೂಮಿ ಮೇಲೆ ಏನು ಮಾಡ್ತಾ ಇದ್ದಾರೆ ಅದು ನೀವು ಅರ್ಥ ಮಾಡಿ. ಇಸ್ರೇಲ್ ಯುದ್ಧ ಬರುವಾಗಲೇ ನ್ಯೂಸ್ ಅಲ್ಲಿ ನೀವು ನೋಡ್ತೀರಿ,
ನೀವು ಏನು ಮಾಡಬೇಕು? ಹೋಲಿಸಿ ನೋಡಬೇಕು. ಇದರಲ್ಲಿರುವ ಪ್ರವಾದನೆಗಳ ನೆರವೇರ್ತಾ ಇದೆಯಾ? ಹೌದು, ನೆರವೇರ್ತಾ ಇದೆ. ಹಲ್ಲೆಲೂಯಾ. ಇರುವಾಗ ಲೋಕದಲ್ಲಿ ನಡೀತಾ ಇರುವ ಕಾರ್ಯಗಳು ಸತ್ಯವೇದದಲ್ಲಿಯೂ ಬರೆಯಲ್ಪಟ್ಟಿರುವುದು, ಸತ್ಯವೇದಲ್ಲಿಯೇ ಬರೆಯಲ್ಪಟ್ಟಿರುವುದು. ಹಲ್ಲೆಲೂಯಾ. ಹಂಗೆ ಹೇಳಬೇಕು. ಇರುವಾಗ ನಮಗೆ ನ್ಯೂಸ್ ಫಸ್ಟ್ ಡೇ ಬಂದಿದೆ. ಹಲ್ಲೆಲೂಯಾ. ಆ BBC ಯಲ್ಲಿ ಆಮೇಲೆ ಬಂದಿದೆ. ಫ್ರೆಶ್ ನ್ಯೂಸ್ ನಮಗೆ ಗೊತ್ತು. ಹಲ್ಲೆಲೂಯಾ. ಇರುವಾಗ ದೇವರ ಮಕ್ಕಳಾಗಿರುವ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ತಮ್ಮನ್ನು ನಿರಾಕರಿಸಿ ದೇವರ ಚಿತ್ತವನ್ನು ಸ್ವೀಕರಿಸಿ ಅದನ್ನು ಪ್ರತಿನಿತ್ಯ ಮಾಡುವರಾಗಿದ್ದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ನಮಗೆ ಗೊತ್ತಿರಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಡೂಸ್ ಅಂಡ್ ಡೋಂಟ್ಸ್, ಕಟ್ಟಳೆಗಳಲ್ಲಿ ಮಾಡಿರಿ ಎಂದು ಇರುವ ಕಟ್ಟಳೆಗಳು ಇವೆ, ಮಾಡಬಾರದು. ನೀವು ವಾರದಲ್ಲಿ ಒಂದು ದಿವಸವನ್ನು ವಿಶ್ರಾಂತಿ ದಿವಸವಾಗಿ ಅನುಸರಿಸಬೇಕು. ಆಮೇಲೆ ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಇದರ ಸೊತ್ತು ಯಾವುದು ಅವರಿಗಿರುವ ವಸ್ತುಗಳನ್ನು ನಾವು ಇಚ್ಛಿಸಬಾರದು. ಆಮೇಲೆ ಮಾಡುವುದು ಹೇಳಿರುವುದು ತಂದೆ ತಾಯಿಯನ್ನು ಅನುಮಾನಿಸಬೇಕು. ನನ್ನನ್ನು ಬಿಟ್ಟು ಬೇರೆ ದೇವರುಗಳು ಬೇಡ, ಮೂರ್ತಿಗಳನ್ನು ಮಾಡಬಾರದು, ನನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತಬಾರದು, ರಾಂಗ್ ಯೂಸ್ ಮಾಡಬಾರದು, ಮಾಡಬೇಕು ಎಂದು ಎರಡೂ ಇವೆ. ಹಲ್ಲೆಲೂಯಾ. ನಾವು ದೇವರು ಹೇಳಿರುವ ರೀತಿಯಲ್ಲಿ, ಹಲ್ಲೆಲೂಯಾ, ನೀವು ಹಳೆಯ ನಿಯಮ ಕಟ್ಟಳೆಗಳು ನಮ್ಮಲ್ಲಿ ನೆರವೇರುವುದು ಪ್ರೀತಿಯ ಮುಖಾಂತರ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ನೀವು ದೇವರನ್ನು ಪೂರ್ಣ ಮನಸ್ಸಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಜೀವಮಾನವೆಲ್ಲ ನೀವು ಪ್ರೀತಿಸಬೇಕು. ಆಮೇಲೆ ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ನಿಮ್ಮ ನೆರೆಯವರನ್ನು ಪ್ರೀತಿಸುವುದಲ್ಲಿ ಈ ಎಲ್ಲ ಕಟ್ಟಳೆಗಳು ನೆರವೇರುತ್ತವೆ. ಹಲ್ಲೆಲೂಯಾ. ಇರುವಾಗ ದೇವರ ಚಿತ್ತ ಮಾಡುವುದು ಸತ್ಯವೇದ ತಿಳಿದಿರಬೇಕು, ಸತ್ಯವೇದನ್ನು ಅನುಸರಿಸಿ ಬದುಕಬೇಕು. ಮಾಡಬಾರದು ಎಂದು ಹೇಳೋದು ಮಾಡಬಾರದು, ಮಾಡಬೇಕು ಎಂದು ಹೇಳುವುದನ್ನು ಖಂಡಿತವಾಗಿ ಮಾಡಲೇಬೇಕು. ದೇವರು ಬಯಸುವುದು ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸುವವರೇ ನನ್ನನ್ನು ಪ್ರೀತಿಸುವವರು ಎಂದು ದೇವರು ಹೇಳಿದ್ದಾರೆ. ಇರುವಾಗ ನೀವು ದೇವರು ಯಾರನ್ನು ಮೊದಲು ಅರ್ಥ ಮಾಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ದೇವರು ಯಾರ ಇರಬೇಕು ಅಂತ ಹೇಳ್ತೇನೆ? ರಕ್ಷಕನಾಗಿ, ದೇವರಾಗಿ, ರಕ್ಷಕನಾಗಿ, ಒಡೆಯನಾಗಿ ಇರಬೇಕು. ನೀವು ಒಡೆಯನಾಗಿ ಇರೋದಕ್ಕೆ ಬಿಟ್ಟು ಕೊಟ್ಟಿದ್ದೀರಾ? ಎಷ್ಟು ಜನರು ನಿಮ್ಮ ಜೀವನದ ಆ ಗಾಡಿಯನ್ನು ದೇವರು ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಂಡು ಚಾಲಿಸ್ತಾರ, ನಡೆಸ್ತಾರ? ಇಲ್ಲ ನೀವಾಗಿ ಮಾಡ್ತಾ ಇದ್ದೀರಾ? ನೀವಾಗಿ ನಡೆಸ್ತಾ ಇರುವ ಯಾವುದು ಕಾರ್ಯದಲ್ಲಿ ಸೋಲುಗಳನ್ನು ಸಂಧಿಸಿದ್ದೀರಿ? ದೇವರಿಗೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟು ನಿಜವಾಗಿ ಆತ ನಿಮ್ಮ ಜೀವನದ ಒಡೆಯನಾಗಿ ಇದ್ದರೆ ಆತನು ನಡೆಸಿ ಮುಗಿಸುವ ಜಯಶಾಲಿಗಳಾಗಿ, ಸಾಕ್ಷಿಗಳಾಗಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾರೆ. ಒಪ್ಪಿಸಿಕೊಟ್ಟ ಅದು ಯಾರಾಗಿದ್ರು, ಹಳೆ ನಿಯಮದಲ್ಲಿ ಇದ್ರು ಸರಿ, ಹೊಸ ನಿಯಮದಲ್ಲಿ ಇದ್ರು, ಅದು ಯೋಸೇಫನಾಗಿರ್ಲಿ, ಅದು ಅಬ್ರಹಾಮನಾಗಿರ್ಲಿ, ಅದು ದಾವಿದನಾಗಿರ್ಲಿ, ಹಳೆ ನಿಯಮದಲ್ಲಿ ಹಂಗೆ, ಹೊಸ ನಿಯಮದಲ್ಲಿ ಹೇಳ್ತಾನೆ ಪೌಲನು. ಹಲ್ಲೆಲೂಯಾ. ನಾನು ಪೌಲನು ಒಬ್ಬನೇ ಹೇಳುವೆನು, ಯಾಕಂದ್ರೆ ಅವನ ಹಾಗೆ ಯೇಸುವನ್ನು ಹಿಂಬಾಲಿಸಿದಲ್ಲಿ ಶ್ರೇಷ್ಠವಾದ ಒಂದು ಶಿಷ್ಯನು ಬೇರೆ ಯಾರು? ಶಿಷ್ಯರಲ್ಲಿ ಒಬ್ಬನೇ ಇಲ್ಲ. ಅವನನ್ನು ಯಾರು ಶಿಷ್ಯರಾಗಿ ಇರೋರನ್ನೇ ಸಭೆಯಲ್ಲಿ ಇರೋರು ಆ ಕಾಲದಲ್ಲಿ ಹೆಚ್ಚಾದ ಸ್ಥಾನ ಕೊಟ್ಟರು. ಇವನು ಶಿಷ್ಯರಲ್ಲಿ ಒಬ್ಬನೂ ಇಲ್ಲ. ಹಾಗೆ ಇರುವಾಗ ನಿಜವಾಗಿ ಯೇಸುವನ್ನು ಶ್ರೇಷ್ಠವಾದ ಶಿಷ್ಯರಾಗಿ ಹಿಂಬಾಲಿಸಿದವನು ಪೌಲನೇ. ಹಲ್ಲೆಲೂಯಾ. ಒಂದು ಮಾದರಿಯನ್ನು ಸೆಟ್ ಮಾಡಿಬಿಟ್ಟು ಹೋದವರು. ಹಲ್ಲೆಲೂಯಾ. ಇರುವಾಗ ದೇವರು ಅವನನ್ನು ಹೆಂಗೆ ಆಶೀರ್ವದಿಸಿದರು, ಅವನು ತನ್ನ ಜೀವ ಬಲಿಯಾಗಿ ಒಪ್ಪಿಸಿಕೊಟ್ರು. ಇವತ್ತು ತನಕ ಸಭೆಗಳು ಬೆಳವಣಿಗೆ ಹೊಂದುವುದಕ್ಕೆ ಅವರ ಪತ್ರಿಕೆಗಳನ್ನು ಓದಬೇಕು. ಹಲ್ಲೆಲೂಯಾ. ನೀವು ಸುವಾರ್ತೆಯನ್ನು ಓದಿ ಯೇಸು ಕರ್ತನು ಯಾರು, ಅವರು ನಮಗಾಗಿ ಏನು ಮಾಡಿ ಮುಗಿಸಿದ್ರು ನಮಗೆ ಅರ್ಥವಾಗುತ್ತೆ. ಆಮೇಲೆ ಅಪೊಸ್ತಲರ ಕೃತ್ಯಗಳಲ್ಲಿ ಸಭೆಗಳು ಹೆಂಗೆ ಸ್ಥಾಪಿಸಲ್ಪಟ್ಟದು, ಪವಿತ್ರಾತ್ಮನ ಕೆಲಸವನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ಪತ್ರಿಕೆಗಳು ನೀವು ಓದುವಾಗ ಈ ಪತ್ರಿಕೆಗಳು ನಿಮ್ಮನ್ನು, ನಿಮ್ಮ ಹಳೆಯ ಮನುಷ್ಯನನ್ನು ವಿಸರ್ಜಿಸಿಬಿಟ್ಟು ನೂತನ ಸೃಷ್ಟಿಯಾಗಿ ನೀವು ಹೆಂಗೆ ಬದುಕಬೇಕು, ಪರಿಶುದ್ಧಗೊಳಿಸಲ್ಪಡ್ತೀವಿ. ನೀವು ಪರಿಶುದ್ಧದಲ್ಲಿ ನೀವು ಶುದ್ಧೀಕರಿಸಲ್ಪಟ್ಟು ಪೂರ್ಣ ಹೊಂದುವುದಕ್ಕೆ ನೀವು ಏನು ಬಿಡಬೇಕು, ಏನು ಮಾಡಬೇಕು ಎಂದು ಪತ್ರಿಕೆಗಳು ನಿಮಗೆ ಹೇಳಿಕೊಡ್ತದೆ. ಎಷ್ಟು ಜನರು ಮನೆಯಲ್ಲಿ ಪತ್ರಿಕೆಗಳನ್ನು ನೀವು ಓದುತ್ತೀರಿ? ಇಲ್ಲ ಅಲ್ವಾ? ಬರೀ ಕೀರ್ತನೆಗಳಲ್ಲೇ ಮುಗಿದೋಗಿದೆ ನಮ್ಮ ಜೀವನ. 91, 121, 23, 46, 139. 139 ಕೂಡ ಓದಲ್ಲ, ಯಾಕಂದ್ರೆ ಲಾಸ್ಟ್ ವಾಕ್ಯ ನಮ್ಮನ್ನು ಚುಚ್ಚುತ್ತದೆ. ಸೇಫ್ ಆಗಿರುವ ವಾಕ್ಯಗಳನ್ನು ಓದಿಕೊಳ್ಳಬೇಕು. ಅದರಲ್ಲಿ ಮಾತ್ರ ನಾವು ಇದು ಏನ್ ಆಗ್ತೇವೆ. ಇದು ಹೆಸರೇನು ಇರುತ್ತೆ. 23ರಲ್ಲಿ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಪತ್ರಿಕೆಗಳ ಕಡೆ ಎಲ್ಲ ಹೋಗಲ್ಲ. ಅಯ್ಯೋ
ಅದು ಹೇಳ್ತಾನೆ, ನೀವು ಹಳೆಯ ಮನುಷ್ಯನನ್ನು ವಿಸರ್ಜಿಸಿಬಿಡು, ನೀನು ಹಳೆಯದೆಲ್ಲವನ್ನು ತೆಗೆದಾಕು, ನೀನು ಹೊಸ ಮನುಷ್ಯನಾಗಿ ಬದುಕು. ಇದು ಇಷ್ಟ ಇಲ್ಲ. ವಿಶ್ವಾಸಿಗಳಾಗಿರುವ ನಮಗೆ ದೇವರು ಹೇಳಿಕೊಡ್ರೆ, ನೀವು ವಿಶ್ವಾಸಿಗಳಾಗಿ ಬಿಟ್ರ ಆಮೇಲೆ ನೀವು ಯೇಸು ಕರ್ತನ ಹಾಗೆ ನೀವು ಬದಲಾಗಬೇಕು. ಹಲ್ಲೆಲೂಯ. ಯೇಸು ಕರ್ತನ ಸ್ವಭಾವಗಳಲ್ಲಿ ಪವಿತ್ರಾತ್ಮ ಫಲಗಳಿಂದ ತುಂಬಿಸಲ್ಪಡುವವರಾಗಿ ಬದುಕುವುದೇ ನಿಜವಾಗಿ ದೇವರ ಚಿತ್ತವನ್ನು ಮಾಡುವುದು. ಹಲ್ಲೆಲೂಯ. ಆಮೇಲೆ ನಮಗೆ ಕೊಡಲ್ಪಟ್ಟಿರುವ ಸೇವೆ, ನಮ್ಮ ಕುಟುಂಬ, ಮಿಕ್ಕ ಕಾರ್ಯಗಳು. ಫಸ್ಟ್ ನಾವು ಯೇಸು ಕರ್ತನ ಹಾಗೆ ಆತನು ಹೇಗೆ ಬದುಕಿದನು ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಬಲದಿಂದ ಆತನ ಸ್ವಭಾವಗಳನ್ನು ತುಂಬಿಸಿಕೊಂಡು ನಾವು ಬದುಕಬೇಕು. ಹಲ್ಲೆಲೂಯ. ನಾವು ದೇವರನ್ನು ಇದರಕ್ಕೆ ತೋರಿಸುವರಾಗಿ, ಪ್ರತಿಬಿಂಬಿಸುವರಾಗಿ ಇರಬೇಕು. ಅದನ್ನು ದೇವರು ಬಯಸ್ತಾರೆ. ಅದೇ ದೇವರ ಸಿದ್ಧ ಮಾಡುವುದು ಮೊದಲನೇದಾಗಿ ಬೇಸಿಕ್. ಅದು ಇಲ್ಲ, ಆ ಪ್ರೀತಿ ಇಲ್ಲ, ಆ ದೇವರ ಸ್ವಭಾವ ಇಲ್ಲಾದ್ರೆ ನೀವು ದೇವರ ಚಿತ್ತವೆಲ್ಲ ಮಾಡೋಕೆ ಆಗಲ್ಲ. ಹಲ್ಲೆಲೂಯ. ಪ್ರಸಂಗ ಮಾಡುವವರು ಮೊದಲು ಅವರು ಸಾಕ್ಷಿಗಳಾಗಿರ್ಬೇಕು. ಕೆಲವರು ಹೇಳ್ತಾರೆ ಪ್ರೀಚ್ ಅಂಡ್ ಪ್ರಾಕ್ಟೀಸ್. ನಾನು ಹೇಳ್ತೇನೆ ಪ್ರಾಕ್ಟೀಸ್ ಅಂಡ್ ಪ್ರೀಚ್. ನೀವು ಮೊದಲು ಒಳ್ಳೆಯವರಾಗಿ ಬದುಕಿ ತೋರಿಸಿ ಆಮೇಲೆ ಒಂದು ಮಾತು, ಯಪ್ಪ ನೀನು ಇದನ್ನು ಬದಲಾಯಿಸ್ಬೋದು ಹೇಳಿದರೆ ಅವನಪ್ಪ ಇವನೇ ಬದಲಾಗಿಬಿಟ್ಟನಲ್ಲ, ನಾನು ಬದಲಾಗಿಬಿಟ್ಟ. ಹಲ್ಲೆಲೂಯ. ಹಲ್ಲೆಲೂಯ. ಇರುವ ಮೊದಲು ನಾವು ಸಾಕ್ಷಿಗಳಾಗಿ ಬದುಕಬೇಕು. ನಾವು ಅದೇ ದೇವರ ಚಿತ್ತ, ಅದೇ ನಾವು ಸಿಲುಬೆಯನ್ನು ಹೋರು. ಮೊದಲು ನಾವು ಆ ರೀತಿಯಲ್ಲಿ ಸ್ವಯಂವನ್ನು ಸಾಯಿಸಿ ಸ್ವಯಂ ಇಚ್ಛೆಗಳೆಲ್ಲವನ್ನು ಬಿಸಾಕಿ ಬಿಟ್ಟು ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿನಿತ್ಯ ಹಿಂಬಾಲಿಸುವುದೇ ನಿಜವಾದ ಶಿಷ್ಯತ್ವ. ನೀವು ಬೆಳೀತಾ ಇರುವಿರಿ, ಬೆಳೀತಾ ಇರುವಿರಿ, ಬೆಳೀತಾ ಇರುವಿರಿ. ಹಲ್ಲೆಲೂಯ. ನೀವು ಅನೇಕರಿಗೆ ಪ್ರಯೋಜನಕರವಾದ ಪಾತ್ರೆಯಾಗಿ ನಿಮ್ಮನ್ನು ದೇವರು ಕೆಲಸ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಹೋಗುವಾಗಲೂ ಬರುವಾಗ ಕೂಡ ನಿಮ್ಮನ್ನು ಉಪಯೋಗಿಸುವ. ನಿಮ್ಮ ಮುಖಾಂತರ ಹೆಚ್ಚು ಜನರು ನರಕ ದಂಡನೆಯಿಂದ ನರಕ ಕಡೆ ಓಡ್ತಾ ಇರುವ ಜನರನ್ನು ದೇವರು ಕಾಪಾಡಿ ರಕ್ಷಿಸಿ ಪರಲೋಕ ರಾಜ್ಯದಲ್ಲಿ ಸೇರಿಸಿದರು. ಇದಕ್ಕೆ ದೊಡ್ಡದಾಗಿ ಸ್ವಾರ್ಥವನ್ನು ಸಾರುವುದಕ್ಕಿಂತ ಸಾಕ್ಷಿಯಾಗಿ ಬದುಕಿ ಒಂದು ಮಾತು ಹೇಳಿದರೆ ಆ ಮಾತಿಗೆ ತಕ್ಕಂತ ಫಲ ನಿಮಗೆ ಸಿಗುತ್ತೆ. ಹಲ್ಲೆಲೂಯ. ಆದ್ದರಿಂದ ಇವತ್ತು ನಾವು ಒಪ್ಪಿಸಿಕೊಡೋಣ. ಸತ್ಯವೇದ ವಾಕ್ಯವನ್ನು ಧ್ಯಾನಿಸಿಬಿಟ್ಟು ಹೋಗುವುದಲ್ಲ. ಸತ್ಯವೇದ ವಾಕ್ಯವನ್ನು ಧ್ಯಾನಿಸಿಬಿಟ್ಟು ಅದನ್ನು ಬಿಟ್ಬಿಟ್ಟು ಮಾರ್ಕ್ ಹಾಕ್ತಾರೆ. ಇವತ್ತು ಹೆಂಗೆ ಪ್ರಸಂಗ ಮಾಡಿದರು, ಹೋದ ವಾರ ತುಂಬಾ ಚೆನ್ನಾಗಿ ಮಾಡಿದ್ರು, ಈ ಸ್ವಲ್ಪ ಹಂಗೆ ಹೇಳಿಬಿಟ್ಟು ಪಾಸ್ಟರ್ಗೆ ಮಾರ್ಕ್ ಆಗಿಬಿಟ್ಟು ಹೋದಲ್ಲ ರೀ. ಈ ವಾಕ್ಯ ನಿಮ್ಮನ್ನು ಬದಲಾಯಿಸಬೇಕು. ಈ ವಾಕ್ಯ ನಿಮ್ಮಲ್ಲಿ ಕ್ರಿಯೆಗಳನ್ನು ನಡೆಸಬೇಕು. ಈ ವಾಕ್ಯಗಳನ್ನು ನೀವು ಅನುಸರಿಸಿ ಬದುಕಬೇಕು. ನೀವು ಬದುಕಿದರೆ ನೀವು ಖಂಡಿತವಾಗಿ ನೀವು ಜಯವನ್ನು ಹೊಂದಿಕೊಳ್ಳುವಿರಿ. ಹಲ್ಲೆಲೂಯ. ಸತ್ಯವೇದದಲ್ಲಿ ಇರುವ 3 ಕಾರ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ಹಲ್ಲೆಲೂಯ. 3 ಕಾರ್ಯಗಳು ನೀವು ಮನೆಯಲ್ಲಿ ಹೋಗಿ ಧ್ಯಾನಿಸಿರಿ. ಲಾಸ್ಟ್ ಶಿಷ್ಯತ್ವದಲ್ಲಿ ನೀವು ಸಂಪೂರ್ಣ ಒಪ್ಪಿಸುವಿಕೆ, ಸಂಪೂರ್ಣ ಒಪ್ಪಿಸುವಿಕೆ ನಿಜವಾದ ಶಿಷ್ಯತ್ವ. ಆ ಸಂಪೂರ್ಣ ಅದೇನು ಹುಟ್ಟಿದ್ರೆ ಅಧೀನತೆ ನಿಜವಾದ ಶಿಷ್ಯತ್ವ. ಹಲ್ಲೆಲೂಯ. ಸ್ವಇಚ್ಛೆಯನ್ನು ನಿರಾಕರಿಸುವುದು, ದೇವರ ಚಿತ್ತವನ್ನು ಸ್ವೀಕರಿಸುವುದು, ಪವಿತ್ರಾತ್ಮನ ಶಕ್ತಿಯಿಂದ ಮತ್ತು ದೇವರ ವಾಕ್ಯದಿಂದ ಪ್ರತಿದಿನ ಆತನ ಆಜ್ಞೆಗಳನ್ನು ಅನುಸರಿಸಿ ಬದುಕುವುದು. ಇದೇ ನಿಜವಾದ ಶಿಷ್ಯತ್ವ. ನಮ್ಮ ಯೇಸು ಕರ್ತನ ಹಾಗೇ ನಾವು ಬದುಕಬೇಕು. ಬದುಕಿದರೆ ನಿಮಗೂ ಆಶೀರ್ವಾದಗಳು ನೆಲೆಗೊಂಡಿರುತ್ತೆ. ಇದೆಲ್ಲ ಕೇಳೋದು ಬೇಡ. ಹೋಗಿ ನನಗೆ ಇದನ್ನು ಕೊಡಿರಿ, ಅದನ್ನು ಕೊಡಿರಿ ಅಂತ ಸತ್ಯವಾದ ಹೇಳ್ತಾರೆ. ಕುರುಬನನ್ನು ನೀವು ಹಿಂಬಾಲಿಸಿದರೆ ಶುಭವು ಕೃಪೆಯು ಹಂಗೆ ತಾನೆ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಮಾಡಿರಿ. ಇದೆಲ್ಲ ನಿಮ್ಮನ್ನು ಬ್ಯಾಕಲ್ಲಿ ಹಿಂಬಾಲಿಸಿ ಬರುವುದು. ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡೋಕ್ ಮುಂಚೆ ನಿಮಗೆ ಅಗತ್ಯಗಳು ಏನೆಂದು ನೀವು ಅದೆಲ್ಲ ಲಿಸ್ಟ್ ಹಾಕಿಕೊಂಡು ಬಂದು ಫಸ್ಟ್ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅವಶ್ಯಕತೆ ಇಲ್ಲ. ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಮಾಡಿರಿ, ಸಾಕು. ಅದೆಲ್ಲ ಹಿಂದೆ ಬರ್ತೀವಿ. ನಿಮಗೆ ಏನೇನು ಬೇಕೋ ತಕ್ಕ ಸಮಯದಲ್ಲಿ ಒದಗಿಸಿಕೊಡುವ ದೇವರವರು. ಅಲ್ಲೆಲ್ಲೂಯ. ಆದ್ರಿಂದ ನೀವು ಚಿಂತಿಸಬೇಡ್ರಿ. ಜೀವನದಲ್ಲಿ ನೀವು ಪೂರ್ಣವಾಗಿ ಒಪ್ಪಿಸಿಕೊಂಡು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಸರ್ವಶಕ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ತಿಂಗಳ ಮೊದಲ ವಾರದಲ್ಲಿ ವಿಶ್ರಾಂತಿ ದಿವಸದಲ್ಲಿ ನಿಮ್ಮ ಪಾದಕ್ಕೆ ಬರಲಿಕ್ಕೆ ನಮಗೆ ಕೊಟ್ಟಂತ ಈ ಕೃಪೆಗಾಗಿ, ಕರುಣೆಗಾಗಿ ನಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನೀವು ನಮಗೆ ತೋರಿಸಿದ ಪ್ರೀತಿಗಾಗಿ, ಕೊಟ್ಟಂತ ಪ್ರಾಣಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ರಾಜನಾಗಿ ಇಳಿದು ಬಂದಿದ್ರೆ ಅಪ್ಪ
ಅಪ್ಪ ನಾವು ಅಪ್ಪ ಪಾಪದಲ್ಲೇ ಸತ್ತು ಹೋಗಿ ನರಕಕ್ಕೆ ಪಾಲುಕಾಡಾಗಬೇಕಿತ್ತು ಸ್ವಾಮಿ. ನೀವು ಅಪ್ಪ ಸ್ವಾಮಿ ನಿಮ್ಮನ್ನು ತಗ್ಗಿಸಿಕೊಂಡು ನಮಗೋಸ್ಕರ ಬಂದು ನಿಮ್ಮ ಪ್ರಾಣವನ್ನೇ ಒಪ್ಪಿಸಿಕೊಟ್ಟು ರಾಜನೇ ನಮ್ಮನ್ನು ನೂತನ ಮನುಷ್ಯನಾಗಿ ಬದಲಾಗಿಸಿ ನಮಗೂ ಕೂಡ ನೀತಿವಂತರಾಗಿ ಬದುಕೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ವಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಸಮಯದಲ್ಲಪ್ಪ ಪವಿತ್ರಾತ್ಮನೇ ನೀವು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿ ಅಪ್ಪ ತಂದೆಯೇ, ಪವಿತ್ರ ಆತ್ಮನೇ, ಯೇಸು ಕರ್ತನೆ, ನನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸಬೇಕು, ನಿಮ್ಮ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟು ನಿಮ್ಮ ಹಾಗೆ ಬದುಕಲಿಕ್ಕೆ ನಾನು ಆಸೆ ಪಡ್ತೇನೆ ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ತನ್ನ ಸ್ವಭಾವಗಳನ್ನು ದೂರಪಡಿಸಿ ದೇವರಿಗೆ ಮೆಚ್ಚುಗೆ ಇಲ್ಲದಿರುವ ಕಾರ್ಯಗಳನ್ನು ಅಗಲಿಸಿ, ಮಾಡಬಾರದು ಅನ್ನಿರುವ ಕಾರ್ಯಗಳನ್ನು ಮಾಡದೆ ಮಾಡಬೇಕು ಅನ್ನಿರುವ ಕಾರ್ಯಗಳನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಬೇಕು ಅಂತ ಆಸೆ ಪಡುವ, ಒಪ್ಪಿಸಿಕೊಡುವ, ವಾಕ್ಯಕ್ಕೆ ವಿಧೇಯಳಾಗಿ ಇರಬೇಕು ಅಂತ ಈ ದಿನ ಒಪ್ಪಿಸಿಕೊಡುವ ಪ್ರತಿಯೊಬ್ಬರನ್ನು ನಿಮ್ಮ ಪಾದಕ್ಕೆ ಕೊಡುತ್ತೇನೆ ಸ್ವಾಮಿ. ಪ್ರತಿನಿತ್ಯ ಅವರು ನಡೆಯುವಾಗ ಮುಂಜಾನೆ ನಿಮ್ಮನ್ನು ಹುಡುಕಲಿ ಸ್ವಾಮಿ. ಪ್ರಾರ್ಥನೆ ಆತ್ಮವನ್ನು ಕೊಡಪ್ಪ. ಸತ್ಯ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯಲಿಕ್ಕೆ ಪವಿತ್ರ ಆತ್ಮನು ಸಹಾಯ ಮಾಡಪ್ಪ. ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮ ಸ್ವಭಾವಗಳನ್ನು ಧರಿಸಿಕೊಂಡು ನಿಮ್ಮ ಹಾಗೆ ಬದುಕಿ ಇದರರಿಗೆ ನಿಮ್ಮನ್ನು ತೋರಿಸುವ ಮಕ್ಕಳಾಗಿ ಬದುಕಲಿಕ್ಕೆ ಸಹಾಯ ಮಾಡಪ್ಪ. ಬರೀ ಮಾತಿಂದಲ್ಲ, ತನ್ನ ಸಾಕ್ಷಿ ಮುಖಾಂತರ ಸುವಾರ್ತೆ ಸಾರಲಿಕ್ಕೆ ಸಹಾಯ ಮಾಡಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ನಾವು ನಮ್ಮ ಜೀವನದಲ್ಲಿ ಆಸೆ ಪಡುವ ಸ್ವತ್ತು ನೀವೇ ಸ್ವಾಮಿ. ಯೇಸು ಸ್ವಾಮಿ ನಮಗೆ ಸ್ವತ್ತಾಗಿರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇನೆ. ಈ ಲೋಕದಲ್ಲಿರುವ ಹಣ, ಸ್ವತ್ತು, ಸಂಪತ್ತು ಅಳಿದು ಹೋಗುತ್ತೆ ಸ್ವಾಮಿ. ನಮಗೆ ಅಪ್ಪ ಯಾವಾಗಲೂ ನೆಲೆಗೊಂಡಿರುವ ಸ್ವತ್ತಾಗಿರುವ ಯೇಸು ಸ್ವಾಮಿ ನಮಗೆ ಬೇಕು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ರಾಜನೇ. ನಿಮ್ಮ ರಾಜ್ಯ ಬರುವಾಗ ನಾವೆಲ್ಲರೂ ಸಭೆಯಾಗಿ ಸ್ವಾಮಿ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ರಾಜನೇ, ಈ ದಿನ ವಾಕ್ಯಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ. ಅದರ ಪ್ರಕಾರ ಬದುಕಿ ನಿಮಗೆ ಸಾಕ್ಷಿಗಳಾಗಿ ನಿಮ್ಮ ನಾಮ ಮಹಿಮೆಗೋಸ್ಕರ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಹಾಗೆ ಮಾಡಲಿಕ್ಕೆ ನೀವು ಸರ್ವಶಕ್ತನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮಲ್ಲಿರುವ ಎಲ್ಲಾ ಬೇಕಿಲ್ಲದೆ ಇರುವ ಸ್ವಭಾವಗಳು, ಕೋಪ, ದ್ವೇಷ, ಸುಳ್ಳು, ಕಟ್ಟಳೆಗಳಲ್ಲಿ ಬೇಡ ಅಂತ ಹೇಳಿರುವ ಯಾವುದೆಲ್ಲ ಸ್ವಭಾವವನ್ನು ಇನ್ನೂ ಇಟ್ಕೊಂಡಿದೆಯೋ ಅದೆಲ್ಲ ಅಗಲಿಸಿ ಸ್ವಾಮಿ, ನೀಗಿಸಪ್ಪ, ನಮ್ಮಿಂದ ದೂರಪಡಿಸಿ ನಿಮ್ಮ ಹಾಗೆ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಹಾಗೆ ಬದುಕಿ ಅಪ್ಪ ಜೀವ ಮಾನವೆಲ್ಲ ಯೇಸು ಸ್ವಾಮಿಯ ಮಕ್ಕಳು ಎಂಬ ಸಾಕ್ಷಿಯನ್ನು ಹೊಂದಿಕೊಂಡು ನಿಮ್ಮ ನಾಮ ಮಹಿಮೆಗೋಸ್ಕರ ಬದುಕಿ ಅನೇಕರನ್ನು ರಾಜ್ಯದ ಕಡೆ ನಡೆಸುವ ಮಕ್ಕಳಾಗಿ ನಮ್ಮನ್ನು ನಡೆಸಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕೊನೆಯ ಕಾಲದಲ್ಲಿ ಹೆಚ್ಚಾಗಿ ಮಕ್ಕಳು ನಿಮ್ಮ ಆಲಯವನ್ನು ಹುಡುಕಿ ಬರಬೇಕಾಗಿ, ಸಭೆಗಳನ್ನು ಹುಡುಕಿ ಬರಬೇಕಾಗಿ, ಸತ್ಯ ಮಾರ್ಗವನ್ನು ಹಿಡಿದುಕೊಳ್ಳಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಒಳ್ಳೆ ಭಾಗವನ್ನು ಆರಿಸಿಕೊಂಡು ಜೀವಮಾನವೆಲ್ಲ ಅದರಲ್ಲಿ ನಡೆಯಕ್ಕೆ ಸಭೆಯಾಗಿರುವ ನಮಗೆ ಸಹಾಯ ಮಾಡಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನು ಒಡೆಯನುವಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ.